ನಿಮ್ಮ ಯಾವ ಹರಿಕತೆಗೆ ಹೆಚ್ಚು ಪ್ರಶಂಸೆ ಬಂದಿದೆ? ಹೆಚ್ಚು ಹೆಚ್ಚು ಯಾವುದಕ್ಕೆ ಯಾರಿಗೆ ತುಂಬಾ ಇಷ್ಟ ಆಗಿದೆ ಈ ಒಂದು ಹರಿಕತೆ ಅಂತ ಹೇಳಿದ್ರೆ ಯಾವ ಹರಿಕತೆ? ಜನಗಳಿಗೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಊರುಗಳಲ್ಲಿ ಒಂದೊಂದು ತಾಲೂಕುಗಳಲ್ಲಿ ಅವ್ರದ್ದೇ ಆದಂಥ ಒಂದು ದಾಟಿಗಳಿರ್ತವೆ. ಈಗ ನಾವು ಕೊಳ್ಳೇಗಾಲ ಸೈಡ್ ಹೋದಾಗ ಮಾದೇಶ್ವರ ಜಾಸ್ತಿ ಪ್ರಶಂಸೆ ಅದೇ ಬೇಕು. ಅಲ್ಲೇ ಪಕ್ಕ ಅಕ್ಕಪಕ್ಕ ಸಿದ್ದಪ್ಪಾಜಿ ಕತೆ, ಪವಾಡದ ಕತೆಗಳು. ಇನ್ನು ಮದುವೆ ಕಡೆ ಕೆಲವು ಕಡೆ ಬಂದಾಗ ಶನಿಮಹಾತ್ಮ ಕತೆ ಜಾಸ್ತಿ, ಒಂದು 20% ಎಲ್ಲ ನಮ್ಮ ರಾಜ್ಯದಲ್ಲಿದೆ ಅದು ಶನಿದೇವ್ರ ಕತೆಗಳು. ಅದು ಬಿಟ್ಟರೆ ಈ ಜಮದಗ್ನ ಋಷಿ ರೇಣುಕಾದೇವಿ ಕತೆ ಅಂತ ಬರ್ತದೆ. ಕೆಲವು ಕಡೆ ಅವ್ರವರು ದೇವ್ರುಗಳೆಲ್ಲಿರ್ತವೆ ಆ ಏರಿಯಾಗೆ ಅವಲಂಬಿಸ್ಕೊಂಡಿರ್ತದೆ ಅದು. ಇನ್ನೊಂದು ಚಿಕ್ಕ ಹರಿಕತೆ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಹೇಳಿ. ಧರ್ಮರಾಯರ ಸ್ವರ್ಗಾರೋಹಣ ಅಂದರೆ ಅದು ಮಹಾಭಾರತ, ಕುರುಕ್ಷೇತ್ರ, ದಾನಸೂರಕರ್ಣ ಎಲ್ಲ ಸೇರಿರ್ತಕ್ಕಂಥ ಒಂದು ಭಾಗ. ಅಂದರೆ ಅದು ಮಹಾಭಾರತ ಕೋರ್ಟ್ಗಳಲ್ಲಿ ಎಲ್ಲ ಕಡೆನೂ ಮಹಾಭಾರತಕ್ಕೆ ಒಂದು ಒಳ್ಳೆಯ ಹೆಸರಿದೆ. ಮಹಾಭಾರತ ಅಂದರೆ ಮಹಾಭಾರತದಲ್ಲಿ ನನಗೆ ತಿಳಿದ ಮಟ್ಟಿಗೆ ಮೊದಲನೇದಾಗಿ ಪರಸರ ಮಾಮುನಿ. ಆ ಪರಸರ ಮಾಮುನಿಗಳು ಯೋಗ ಪುರುಷರು, ಹೆಂಡತಿ ಮಕ್ಕಳು ಊರು ಕೇರಿ ಬಯಸ್ತವರಲ್ಲ. ಅವತ್ತಿನ ಕಾಲದಲ್ಲಿ ಇರ್ತಕ್ಕಂಥ ಋಷಿ ಮುನಿಗಳು ಏನೂ ಯಾಚನೆ ಮಾಡ್ತಿರಲಿಲ್ಲ. ಪರಸರ ಮಾಮುನಿ ಒಂದು ಯಾಗ ಮಾಡೋದಕ್ಕೋಸ್ಕರವಾಗಿ ಹೊರಟಾಗ ಅಲ್ಲಿ ಮಚ್ಚಗಂಧನೆ ಅಂತ, ಗಂಗೆ ಮತಸ್ಥರು ಅಂತ ಕರೀತಾರೆ, ಮಚ್ಚಗಂಧನೆ. ಆ ಮಚ್ಚಗಂಧನೆ ಹೆಣ್ಣು ಮಗಳು ದೋಣಿ ನಡೆಸ್ತಾಯಿದ್ರು. ಆ ದೋಣಿ ನಡೆಸ್ಬೇಕಾದ್ರೆ ಆ ದೋಣಿನೇ ಜೀವನ ಅವ್ರಿಗೆ. ಮೀನು ಹಿಡಿಯೋದು ಮತ್ತು ಯಾರನ್ನ ತಗೊಂಡೋಗಿ ದೋಣಿಲಿ ಆ ಕಡೆ ಬಿಡೋದು, ಅದೊಂದು ಅಂಬಿಗ ಇದ್ದಂಗೆ. ಅಂಬಿಗ ಅಂದ ಒಂದೇಟ್ಗೆ ನನಗೆ ಭಾಳ ಖುಷಿ. ಅಂಬಿಗ ಪ್ರಪಂಚದಲ್ಲಿ ಅಂಬಿಗ ದೊಡ್ಡವನು. ಅಂಬಿಗ ಅಂದರೆ ಯಾರು? ದೋಣಿ ಓಡಿಸೋನು. ಆವಾಗ ಈಗ ಬಸ್ಸು ಚಾಲಕ, ಆಟೋ ಚಾಲಕ, ಕಾರ್ ಚಾಲಕ, ಯಾವುದೇ ಲಾರಿ ಆಗಲಿ JCB ಆಗಲಿ ಎಷ್ಟು ನಮ್ಮ ವಾಹನಗಳಿವೆ ಅದೆಲ್ಲ ನಡೆಸ್ತಕ್ಕಂಥವನು ಅಂಬಿಗ. ಅಂದರೆ ನಾ ಡ್ರೈವರು, ನಮ್ಮ ಸಾರ್ನ ಡ್ರೈವರ್ ಅನ್ಬೋದು, ಇನ್ನೊಬ್ರು ಡ್ರೈವರ್ ಅನ್ಬೋದು, ನನ್ನ ಡ್ರೈವರ್ ಅನ್ಬೋದು. ಆದರೆ ಆ ಕ್ಷಣಕ್ಕಲ್ಲ ಡ್ರೈವರು, ಅವನು ಅಂಬಿಗ. ಅವನು ಕರೆಕ್ಟಾಗಿ ತಗೊಂಡು ನಮ್ಮ ಸ್ಥಳಕ್ಕೆ ಬಿಟ್ಟಾಗ ಅವನು ಅಂಬಿಗ. ಆ ಸ್ಥಳಕ್ಕೆ ಬಿಡದೆ ಯಾವುದನ್ನು ಘಾಟುಗೊಳಿಸ್ಬಿಟ್ರೆ ಆ ಅಂಬಿಗ ಇಲ್ಲ ಅಂತ. ಇಲ್ಲಿ ಆ ಹೆಣ್ಣು ಮಗಳು ದೋಣಿ ನಡೆಸ್ಬೇಕಾದಾಗ ಪರಸರ ಮಾಮನ ಕೇಳಿದ್ರಮ್ಮ, ನನ್ನ ಈ ದೋಣಿಯಿಂದ ಆಚೆಗೆ ಸ್ವಲ್ಪ ಬಿಡ್ತೀಯಾ? ಆ ಅಮ್ಮ ಕರ ಜೋಡಿಸ್ತಾರೆ, ಸ್ವಾಮಿ ನಾವು ಮೀನು ಹಿಡಿತಕ್ಕಂಥವ್ರು, ಈ ದೋಣಿ ನಡೆಸ್ಬೇಕಂದ್ರೆ ಹೊಲಸಿನಿಂದ ಕೂಡಿದ ದೋಣಿ, ಈ ದೋಣಿಲಿ ನೀವು ಕುಂತ್ಕೋಬಾರ್ದು ಸ್ವಾಮಿ ಅಂದಾಗ ಋಷಿ ಹೇಳ್ತಾರಮ್ಮ, ಇದರಲ್ಲಿ ಭೇದವಿಲ್ಲ. ಮೀನು ಹಿಡಿತಕ್ಕಂಥವ್ರು, ಬೇಟೆಯಾಡ್ತಕ್ಕಂಥವ್ರನ್ನ ಭೇದವಿಲ್ಲಮ್ಮ ಅಂಥೇಳಿ ಅವರ ಕಮ್ಮಣ್ಣದಲ್ಲಿ ತೀರ್ಥ ತೆಗೆದು ಪ್ರೋಕ್ಷಣೆ ಮಾಡಿದಾಗ ಆ ಸುಗಂಧ ಪರಿಮಳ ಬಂದ್ಬಿಡ್ತದಂತೆ. ನಮ್ಮ ಹೆಣ್ಮಕ್ಳು ಅದೇನೋ ಹೊಡ್ಕೋತಾರಲ್ಲ, ಏನೋ ಪುಸ್ ಅಂತ ಮುಂತದಲ್ಲ ಈ ಮನೆಗಳಲ್ಲವೇ. ನನ್ನ ಮಗಳು ಈ ಪುಸ್ ಅಂದ್ಬಿಟ್ಟಾಗ ಮನೆ ತುಂಬ ತುಂಬ್ಕೊಂಡ್ಬಿಡ್ತದೆ. ಏನವ ಊಟ ಮಾಡೋದು ಬೇಡವಾದಾಗೆ ಕೂತ್ಕೊಳ್ಳಪ್ಪ ಗಮ್ಮ ಅನ್ಬೇಕು ಮನೆ. ಆ ಮನೆ ಸಾರಿಸೋದ್ಮೇಲೆ ಅದಕ್ಕೆ ಬೇರೆ ನೋಡಿ. ಮೊದಲಿಗೆ ಮನೆ ಸಾರ್ಸೋಕೆ ಸಗಣಿ ಸಾರಿಸ್ತಾಯಿದ್ರು, ಈಗ ಅದು ಹಿಂಗೆ ಮನೆಗೆ ಹಿಡಿತಾರೆ ಪುಸ್ ಅಂದ್ಬಿಟ್ಟು, ಸೆಂಟು ಅಂದ್ಬಿಟ್ಟು. ಹಾಗೆ ಆ ಋಷಿಗಳು ಪ್ರೋಕ್ಷಣೆ ಮಾಡಿದರೆ ಗಮ್ಮಂತ ಆಯ್ತಂತೆ ಆ ದೋಣಿ ಸಮೇತವಾಗಿ. ಆಗ ಎಮ್ಮ ಹೆಣ್ಣು ಮಗಳು ಆ ದೋಣಿ ನಡೆಸ್ಬೇಕಾದ್ರೆ ಅಂಬಿಗಾ 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 ಅಂಬಿಗನ್ನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗಾ ಜಗದಂಬಿಗಾ, ಅಂಬಿಗಾ ಜಗದಂಬಿಗಾ. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಆರಿಂದಲಾಗದು ಅಂಬಿಗ, ಬಂದು ದಡವನ್ನು ಸೇರಿಸು ಅಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಗ, ಅದ 9 ಚಿತ್ರ ನೋಡಂಬಿಗ, ನಾ ತಾಳಲಾರೆನು ಅಂಬಿಗ,
ಬಂದು ದಡವನ್ನು ಸೇರಿಸು ಅಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ. ಅಂದರೆ ಹಿಂದಿನ ಕಾಲದಲ್ಲಿ, ಈಗ ಅದೆಷ್ಟು ನಂಬಿಕೆ ಇದ್ದು ದೇವ್ರ ಮೇಲೆ ಗೊತ್ತಿಲ್ಲ, ಹಿಂದಿನ ಕಾಲದಲ್ಲಿ ಬಹಳ ನಂಬಿಕೆ ಇತ್ತು. ಅಂಬಿಗ ನೀನೇ ಕಣಪ್ಪ ದೇವರು, ಅಪ್ಪ ಡ್ರೈವರಣ್ಣ ನೀನೇ ದೇವ್ರು ಕಣಪ್ಪ ಅನ್ನೋರು. ಆಗ ಆ ಪರಸರ ಮಾಮುನಿಗಳು ಆ ಎಮ್ಮ ತಗೊಂಡು ದೋಣಿಲಿ ಆಚೆಗೆ ಬಿಟ್ಟಾಗ ಆ ದೋಣಿಲಿ ಇಳಿದ್ಬಿಟ್ಟು ಹೇಳಿದ್ರಂತೆ, ನಾನು ಬರಲ್ಲ ಅಂದ್ರಂತೆ. ಅಂದರೆ ಪ್ರಕೃತಿ ದತ್ತವಾಗಿ ಭಗವಂತನ ನಿಯಮಾನುಸಾರವೇ ಆ ಎಮ್ಮ ಗರ್ಭಿಣಿ ಆಗೋಗ್ಬಿಟ್ಟಿದ್ದಾರೆ. ಇವರು ಬಿಟ್ಟು ದಾಟಬೇಕಾದ್ರೆ, ಸ್ವಾಮಿ ಈಗ ನಾನು ಗರ್ಭವತಿ ಆಗಿದ್ದೀನಿ, ನಿಮ್ಮ ಧರ್ಮಪತ್ನಿಯಾಗಿ ಸ್ವೀಕರಿಸಿ ಅಂದಾಗ, ಅಮ್ಮ ಲೋಕೋದ್ಧಾರಕ್ಕಾಗಿ ನಿನ್ನ ವಂಶವೃದ್ಧಿಯಲ್ಲಿ ಒಬ್ಬ ಮಗ ಹುಡ್ತಾನೆ, ಆ ಮಗನಿಂದ ಲೋಕವೇ ಬೆಳಕಾಗುತ್ತೆ ಅಮ್ಮ, ನೀನು ನನ್ನಿಂದ ಏನು ಅಪೇಕ್ಷಿಸಬೇಡ. ಎಂಥ ಇದು ಮೋಸ ಅಂತ ಹೇಳೋಣ, ಇಲ್ಲ ಪ್ರಕೃತಿಯಲ್ಲಿ ಹಿಂಗೆ ಇತ್ತ ಮೊದಲು, ಹೆಣ್ಮಗಳು ಅಷ್ಟು ಸುಲಭವಾಗಿ ಇವಾಗ ಬಿಡ್ತಾರ? ಆವಾಗ ಅಮ್ಮ ಹೇಳಿದಂತೆ, ಆಯ್ತು ಸ್ವಾಮಿ, ಗರ್ಭವತಿ ನನಗೆ ಅನ್ಯಾಯ ಆಗಿದೆ ಅಂದ್ರೆ ಪ್ರತಿಭಟಿಸಿಲ್ಲ, ಆಯಿತು ಸ್ವಾಮಿ ಅಂದರು. ಆಯಾ ಹೋದರು. ಮಗ ಹುಟ್ಟಿದಾಗ ಮಗ ಹುಟ್ಟಿದ ತಕ್ಷಣ ಮಗನಿಗೆ ಆ ಮಗು ನಡ್ಕೊಂಡೋಯ್ತಂತೆ ನೀರಿನಲ್ಲಿ. ಆ ಮಗು ಕೇಳಿದ್ರಪ್ಪ, ನಿಮ್ಮ ಅಪ್ಪ ಹೇಳಿದಾರಪ್ಪ ನನ್ನ ಸಾಕು ನೀನೆ ಅಂತ ಹೇಳಿದ್ರು ಮಗನೇ ಅಂದಾಗಮ್ಮ, ನಾನು ಲೋಕ ಕಲ್ಯಾಣಕ್ಕೋಸ್ಕರ ಹೋಗ್ತಾ ಇದ್ದೀನಮ್ಮ, ಮತ್ತು ನನ್ನ ಗತಿ ಏನು ಮಗನೇ? ಅಮ್ಮ ನೀನು ನನಗೊಂದು ಹೆಸರು ಕಟ್ಟಮ್ಮ, ಆ ಹೆಸ್ರನ್ನ ನೀನು ಅದಕ್ಕೆ ಕೂಗಿದಾಗ ಬಂದು ನಿನಗೆ ಸಹಾಯ ಮಾಡ್ತೀನಿ ಅಂದ್ರೆ ಆ ಮಗನ ಇಟ್ಟಾಕಂಗಿಲ್ಲ ತಾಯಿಗೆ. ಅವತ್ತಿನ ಕಾಲದಲ್ಲಿ ಏನು ಇತ್ತೋ ಗೊತ್ತಿಲ್ಲ, ಇವತ್ತು ಕಾಲ ಬದಲಾಗಿದೆ. ಅವತ್ತು ಅದನ್ನು ಕೇಳಲಿಲ್ಲ ಅಮ್ಮ. ಆಗ ಮಗನೇ ಅವನಿಗೆ ವ್ಯಾಸ ಅಂತ ಹೆಸರಿಟ್ರು. ಇವತ್ತು ವ್ಯಾಸ ಮಹರ್ಷಿ ಅಂತ ಏನು ಕರಿತೀವಿ, ವ್ಯಾಸ ಮಹರ್ಷಿ ಅವರು ಹೋದರು, ಒಂದು ಗ್ರಂಥ ಬರೆದ್ರು ವ್ಯಾಸ ಭಾರತ ಅಂತ. ಆ ಗ್ರಂಥದಲ್ಲಿ ಬಂತು ಮಹಾಭಾರತ ರಚನೆ. ಕಳ್ಳ, ಬೇಟೆಯಾಡ್ತಕ್ಕಂಥ ಒಬ್ಬ ಕಳ್ಳ, ಕಾಡಲ್ಲಿ ಕಂಡವ್ರ ತಲೆ ಹೊಡೆದು ಜೀವನ ಮಾಡಿದ ಒಬ್ಬ ಕಳ್ಳ ರಾಮಾಯಣ ಬರೆದ್ರು. ಅಂದರೆ ಆಗ ರಾಮಾಯಣ ಬರೆದ ಮೇಲೆ ಏನಂತ ಕರೆದ್ರು, ಮುಂಚೆ ಏನಂತ ಕರಿತಿದ್ರು ಕಳ್ಳನ್ನ? ಕಳ್ಳ ಅಂತ ಕರೆಯೋರು, ಮೋಸಗಾರ ಅಂತ ಕರೆಯೋರು. ಅವ್ನ ಕೊಲೆನೇ ಜೀವನ, ದರೋಡೆನೇ ಜೀವನ ಅವತ್ತಿನ ಕಾಲಕ್ಕೆ. ಅದು ಆದಮೇಲೆ ನಾರದರಿಂದ ಒಂದು ಪರಿಜ್ಞಾನ ಆಗಿ ನಾರದರು ಒಂದು ವಾಕ್ಯ ಹೇಳ್ಕೊಟ್ರು ಅವನಿಗೆ. ಮರ ಎಂಬತಕ್ಕಂಥದ್ದ ರಾಮ ಎಂಬತಕ್ಕಂಥ ರಚನೆಯಾಗಿ ಆ ವಾಲ್ಮೀಕಿ ಋಷಿ ಅಂತ ಹೆಸರು ಬಂತಂತೆ. ಹಾಗೆ ಈ ಮಹಾಭಾರತ ಎಂಬತಕ್ಕಂಥ ತಗೊಂಡಾಗ ಅದಕ್ಕೆ ಮೂಲ ಪುರುಷರು ಪರಸರ ಮಹಾಮುನಿ. ಅವ್ರ ವಂಶಾಭಿವೃದ್ಧಿ ಕೇಳಕ್ಕೆ ಹೋದರೆ ಒಂದು 4 ರಾತ್ರಿ ಬೇಕು, ವಂಶ ಪರಂಪರೆ ಕೇಳಕ್ಕೆ ಹೋದರೆ. ಅದರಲ್ಲಿ ಹುಟ್ಟಿರೋದು ಇಲ್ಲಿ ದುಷ್ಯಂತ. ಆ ದುಷ್ಯಂತ ಪ್ರೇಮ ಕಥೆ ಪ್ರಪಂಚಕ್ಕೆ ಗೊತ್ತದು. ಆ ದುಷ್ಯಂತ ಅದೇ ವಂಶದವನು. ಶಾಕುಂತಲೆ ಆ ಕತೆ ಕೇಳೋಕ್ಕೆ ಒಂದು ಖುಷಿ. ಶಾಕುಂತಲೆ ಯಾರ ಮಗಳು ಅಂತ ಕೇಳಿದ್ರೆ ಕೆಲವು ಕಡೆ ಪ್ರಶ್ನೆ ಹಾಕ್ತೀನಿ ನಾನು. ಶಾಕುಂತಲೆ ಯಾರ ಮಗಳು? ಅದನ್ನು ಸಾಮಾನ್ಯ ಕೇಳೋಕ್ಕೆ ಬರಲ್ಲ, ಎಷ್ಟೋ ಜನಕ್ಕೆ ಬರಲ್ಲ. ನಾನು ನಿಮ್ಮನ್ನು ಕೇಳೋಂಗಿಲ್ಲ, ಯಾಕೆಂದರೆ ಅದು ಓದಿರ್ಬೇಕಾಗತ್ತೆ. ಈಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಮೇಡಮ್ ಅವರು ಕೇಳ್ತಾರೆ, ಅದಕ್ಕೋಸ್ಕರ ಹೇಳ್ಬೇಕಂದ್ರೆ ಜನಕ್ಕೂ ಸುಮಾರು ಜನಕ್ಕೆ ಗೊತ್ತಿಲ್ಲ. ಶಾಕುಂತಲೆ ಯಾರ ಮಗಳು ಅಂದರೆ ವಿಶ್ವಾಮಿತ್ರರು, ಮೇನಕೆ, ಅವರಿಬ್ಬರಿಗೂ ಮಗು ಅಂತ ಹೇಳ್ತಾರೆ. ಆದರೆ ವಿಶ್ವಾಮಿತ್ರ ಮಕ್ಳು ಹಂಗಾಯ್ತು, ಹೆಂಡತಿ ಇಲ್ವಲ್ಲ. ಮೇನಕೆಗೆ ಹೆಂಗೆ ಮಗುತು, ಗಂಡ ಇಲ್ವಲ್ಲ. ಇವೆಲ್ಲ ಬರ್ತವೆ. ಆದರೆ ಏನು ಆ ಕತೆ ಗೊತ್ತು ಸರ್. ಅಲ್ಲ, ಯಾಕೆ ಎಲ್ಲರೂ ಹೇಳ್ತಾರೆ ಇದನ್ನು. ಆ ಕತೆ ತಗೊಂಡು ಭಾಳ ಚೆನ್ನಾಗದೆ. ಯಾಕೆ ಕವಿರತ್ನ ಕಾಳಗದಲ್ಲಿ ಪ್ರಿಯತ ಮಾಡೋದು ನೋಡಿ, ರಾಜ್ಕುಮಾರ್ ಜೊತೆ ಎಲ್ಲರೂ ಆ ಹಾಡನ್ನು ನೆನೆಸ್ಕೊಂಡ್ಬಿಟ್ರೆ ಅಷ್ಟು ಪ್ರೀತಿ ಭಾಳ ಗಾಢವಾದದ್ದವ್ರದ್ದು. ಶಾಕುಂತಲೆ ಇಲ್ಲಿ ದುಷ್ಯಂತ ಮಹಾರಾಜ ಅಷ್ಟು ಪ್ರೀತಿ ಮಮತೆಯಿಂದ ಹೆಂಡ್ತಿನ ನೋಡ್ಕೊಳ್ತಿದ್ದು. ಅವನಿಗೂ ಒಂದು ಕೆಟ್ಟ ಕಾಲ ಬಂದ್ಬಿಟ್ಟಿದ್ದು ಪಾಪ, ಹೆಂಡ್ತಿನ ಬಿಟ್ಬಿಟ್ಟು. ಅದೆಲ್ಲ ಗೊತ್ತು, ಫಿಲಮಲ್ಲಿ ಬಂದ್ಬಿಟ್ಟಿದೆ. ಆ ಹಿಂದಕ್ಕೆ ಗೊತ್ತಿಲ್ಲ. ಮೇನಕ್ಕೆ ವಿಶ್ವಾಮಿತ್ರನ ತಪಸ್ಸನ್ನು ಭಂಗಪಡಿಸೋದಕ್ಕೆ ಬಂದಿದ್ದು ದೇವೇಂದ್ರ ಕಳಿಸಿದ್ನಂತೆ. ಅವ್ನು ಭಂಗಪಡಿಸ್ಬಿಡು, ಅವ್ನು ತಾನೇ ತಪಸ್ಸು ಮಾಡ್ತಾವನೆ. ಈಗ ಯಾರನ್ನ ಜಾಸ್ತಿ ಇದ್ರೆ ಮಚ್ಚ ಅವ್ನಿಗೇನು ಇದು ಮಾಡಿಬಿಡು, ಇವಾಗಲೂ ಇದೇ ಬೇರೆ.
ಆವಾಗಲೂ ಇತ್ತು ಹೊಟ್ಟೆ ಉರಿ, ಕೆಲವು ಅಸೂಯೆಗಳು. ಈಗ ನೋಡಿ, ಹೆಣ್ಮಕ್ಳಲ್ಲಿ ನನಗಿನ್ನ ಸೌಂದರ್ಯವಾಗಿ ನನ್ನ ಗಂಡ ಇರಬಾರ್ದು ಅಂತಾರೆ. ಅವ್ರ ಮಾತ್ರ ಚೆನ್ನಾಗಿರ್ಬೋದು. ಯಾಕೆಂದರೆ ಯಾರನ್ನ ಕಣ್ಣು ಹಾಕ್ಬಿಡ್ತಾರೆ ಅಲ್ಲ, ಒಂದು ಆ ಮನಸ್ಸು ಪರಿವರ್ತನೆ ಆಗಲ್ಲ ಹೆಣ್ಮಕ್ಳಿಗೆ. ಏನಾದ್ರು ಗುರಿ ಇಟ್ಬಿಟ್ರೆ ನಿಜವೇನೋ ಅದು ಅವ್ರ ತಲೆಯಿಂದ ಹೋಗ್ಬೇಕು, ಅನ್ನೋದು 20 ವರ್ಷ ಬೇಕು. ನೀವು ಅನುಭವಿಸ್ತಾರ ಅನ್ಸುತ್ತೆ. ಹೌದು ಕರೆಕ್ಟ್ ಅದು. ಯಾಕಂದರೆ ಮೇಡಮ್ ಅವರೇ, ನೀವು ಹೇಳ್ತಾ ಇರೋದು ಕರೆಕ್ಟು. ಇದು ಯಾರ್ದನ್ನ ತಲೆಗೆ ಬಂದುಬಿಟ್ರೆ ಇಲ್ಲ ಸಂಸಾರ ಚೂರಾಗೋಯ್ತದೆ. ಆಮೇಲೆ ಅದನ್ನು ಸರಿ ಮಾಡಬೇಕಾದ್ರೆ ಹೆಣ್ಮಗಳೇ. ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ರೂಪೇಶ್ವರಂಬ, ಕ್ಷಮೆಯ ಧರಿತ್ರಿ. ಅಂದರೆ ಅದೆಲ್ಲ ಹೆಣ್ಮಕ್ಳು ಕೊಟ್ಟಿರ್ತಕ್ಕಂಥ ವರ. ಕ್ಷಮೆಯ ಧರಿತ್ರಿ ಅಂದರೆ ಗಂಡನಿಗೆ ರೂಪವತಿಯಾಗಿರಬೇಕು, ಪ್ರೀತಿನೂ ತೋರಿಸಿರ್ಬೇಕು, ಕ್ಷಮೆನೂ ಇರಬೇಕು. ಕ್ಷಮೆ ತೋರಲಿಲ್ಲ ಅಂದಾಗ ಮನೆ ಉಳಿಯಲ್ಲ. ಹೆಣ್ಮಗಳೇ ಶಕ್ತಿ, ಆದಿಶಕ್ತಿ ಹೆಣ್ಮಗಳು. ಜಗತ್ತಿನಲ್ಲಿ ಅದಕ್ಕಿಂತ ದೊಡ್ಡದಿಲ್ಲ. ಈ ಕೆಲವರು, ನಾನು ಹರಿಕತೆ ಮಾಡೋಕೆ ಇದನ್ನು ಹೇಳ್ತೀನಿ, ಒಂದು ಮಾತು ಗಂಡ ಬೈದು ಬಿಟ್ಟರೆ ಹೆಣ್ಮಗಳು ಮನಸ್ಸಿಗೆ ಹಾಕೊಳ್ಳೋದಿಲ್ಲ ಕೆಲವರು. ಯಾಕೆಂದರೆ ಆ ಗಂಡನಿಗೆ ಪ್ರೀತಿ ತೋರಿಸ್ಬಿಟ್ಟು, ಏನ್ರಿ ಚೆನ್ನಾಗಿದೆ ಕೇಳ್ತಾರೆ ಅನ್ಬಾರ್ದು. ನೀವು ಸ್ವಲ್ಪ ಓದ್ಕೊಳ್ಳಿ, ಪ್ರಪಂಚ ನೋಡ್ಕೊಳ್ಳಿ ಅಂತಾರೆ. ಅದರಲ್ಲಿ ಬೇಕಾದಷ್ಟಿದೆ ಉದಾಹರಣೆ. ನಾವು ಯಾವತ್ತು ಕೆಟ್ಟ ದೃಷ್ಟಿಯಿಂದ ನಾವು ಹೆಣ್ಣಾಗಲಿ ಗಂಡಾಗಲಿ ನೋಡ್ತೀವೋ ಆವತ್ತು ಪ್ರಪಂಚನೂ ಕೆಟ್ಟದೇ ಆಗಿರ್ತದೆ. ಯಾರು ಹೇಳಿದ್ರೆ ಕೇಳಲ್ಲ ನಾವು. ಅದಕ್ಕೆ ಮನಸ್ಸು ಮಾಡಿದರೆ ಗಂಡನ್ನ ಸರಿದಾರಿ ತಂದು ಒಂದು ಒಳ್ಳೆ ಜ್ಞಾನ ಮಾರ್ಗ ಕೊಡ್ತಕ್ಕಂಥ ದೇವತೆ ಹೆಣ್ಣು. ಆವತ್ತು ನಾನು ಹೇಳ್ತಾ ಇರೋದು ಶಾಕುಂತಲೆ ವಿಚಾರದಲ್ಲಿ. ವಿಶ್ವಾಮಿತ್ರರು ಬಿಟ್ಟು ಹೊಂಟೋಗ್ಬಿಟ್ರು ಶಾಕುಂತಲೆನ. ವಿಶ್ವಾಮಿತ್ರನ ಹೊಂಟೋಗ್ಬಿಟ್ರು. ಮಗು ಒಂದೇ ಅನಾಥವಾಗಿ ಬಿದ್ದಿತ್ತು. ಎತ್ತು ತಾಯಿ ಯಾರು ಮಕ್ಕಳು ಬಿಸಾಕಲ್ಲ. ಆವತ್ತು ಆ ಮಗು ಹುಟ್ಟಿ ಕಣ್ಣುವ ಮಹರ್ಷಿಗಳು ಸಾಕಿದ್ರು. ಆಶ್ರಮವಾಸಿಗಳು ಆ ಕಣ್ಣುವ ಮಹರ್ಷಿಗಳು ಸಾಕಿ ಆ ಮಗಳನ್ನ ಬೆಳೆಸಿದಾಗ ಆ ಮಗಳು ಶಾಕುಂತಲೆ ಅಂದರೆ ಏನೋ ಒಂದು ಅದು ಬುಕ್ನಲ್ಲೆಲ್ಲ ಇದೆಯಂತೆ, 7ನೇ ಕ್ಲಾಸ್ ಬುಕ್ಕೆಲ್ಲ ಅದರಲ್ಲ ಇದೆಯಂತೆ. ಅಂಥ ಅಮರ ಪ್ರೇಮ, ಅಂಥ ಪವಿತ್ರವಾದ ಪ್ರೇಮ ಇರಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಪ್ರೇಮನೇ ಕುರುಡಾಗಿದೆಯೋ, ಜನಗಳು ಕುರುಡಾಗಿದ್ದಾರೋ. ಆದರೆ ಹಿಂದೆ ಜಾನಪದ, ಹಿಂದೆ ತಾಯಿ ತಂದೆ, ನಮ್ಮ ತಂದೆಯರೇನು ಹೇಳಿದ್ರೆಲ್ಲ ಪಾಲಿಸಿದಾಗ ಮಾತ್ರ ಇವತ್ತು ಒಂದು ಗೃಹಿಣಿ ದೇವತೆ, ಹೆಣ್ಮಗಳಿಗೆ ದೇವತೆ ಸ್ಥಾನ ಅವತ್ತು ಕೊಟ್ಟಿದ್ರು, ಇವತ್ತು ಇದೆ. ಎಲ್ಲೂ ಇಲ್ಲ ಅಂತಲ್ಲ, ಇವತ್ತು ಇದೆ. ಆದ್ರೂ ಒಂದು ಹೆಣ್ಣು ಮಗಳಿಗೆ ನಾವು ಎಷ್ಟು ಬೆಲೆ ಕೊಡ್ತೀವೋ ಅಷ್ಟು ನಮ್ಮ ಮನೆ ಚೆನ್ನಾಗಿರ್ತದೆ, ನಮ್ಮ ಬದುಕು ಚೆನ್ನಾಗಿರ್ತದೆ, ನಮ್ಮ ಜೀವನ ಚೆನ್ನಾಗಿರ್ತದೆ. ನಾವು ಅದನ್ನು ಕಡೆಗಣನೆ ಮಾಡಬಾರ್ದು. ತಂಗಿಯಾಗಲಿ, ಅಕ್ಕನಾಗಲಿ, ಹೆಂಡತಿ ಆಗಲಿ, ತಾಯಿ ಆಗಿರಲಿ. ಉದಾಹರಣೆ ಸ್ಟುಡಿಯೋದಲ್ಲಿ ನೀವೇ ಇದ್ದೀರಾ. ನಾನು ಈಗ ಉದಾಹರಣೆ ನಾನು ಒಂದು ಹರಿಕಥೆ ಮಾಡಬೇಕು, ನಿಮ್ಮನ್ನು ನೆನೆಸ್ಕೋತೀನಿ ನಾನು. ಈ ಪ್ರಶ್ನೆಗಳಿಗೆ ಉತ್ತರ ಸುಮಾರು ಕಡೆ ಸಿಗೋದು ಇಲ್ಲ. ಯಾಕಂದರೆ ನಾವು ಬದಲಾಗ್ಬಿಟ್ಟಿದ್ದೀವಿ. ಟ್ರೆಂಡು ಹೊಸ ಟ್ರೆಂಡ್ ಮಾಡ್ಕೊಂಬಿಟ್ಟಿದ್ದೀವಿ. ಕಾನೂನಿದೆ, ಡೈವರ್ಸ್ಗೆ ಹಾಕ್ತೀನಿ ಅಂತಾರೆ. ಅವೆಲ್ಲ ಬೇಜಾನಿದೆ. ಮಹಾಭಾರತದಲ್ಲಿ ಈ ಥರ ಮಾಡಿದರೆ ಮಹಾಭಾರತ ಉಳಿಯೋಕ್ಕಿಲ್ಲ. ಅಲ್ಲಿ ಎಲ್ಲೋದ್ರೂ ಶೋಷಣೆನೇ ಮಹಾಭಾರತದಲ್ಲಿ. ಕುಂತಿಗೆ, ದ್ರೌಪದಿಗೆ, 1000 ಜನ ಇದ್ದಾಗ ದ್ರೌಪದಿಗೀಗ ಮಹಾಭಾರತ ಅಂದ್ರೆ ಖುಷಿ, ಕುರುಕ್ಷೇತ್ರ ನಾಟಕ ಅಂದ್ರೆ ನಿಮಗೆಲ್ಲ ಖುಷಿ, ನನಗೂ ಖುಷಿ. ಕುರುಕ್ಷೇತ್ರ ನಾಟಕದಲ್ಲಿ ದ್ರೌಪದಿಗೆ ಒಂದು ಹೆಣ್ಣು ಮಗಳನ್ನ 1000 ಜನದಲ್ಲಿ, ಪೌರಾಣಿಕದಲ್ಲಿ 1000 ಜನದಲ್ಲಿ ದ್ರೌಪದಿಗೆ ಅನ್ಯಾಯ ಆಯಿತು, ಯಾರೂ ಕೇಳಲಿಲ್ಲ. ಅದಕ್ಕೆ ಅಮ್ಮ ಹೇಳಿದ್ರಂತೆ, ಗಂಡದಿರಿಗೂ ಬೈಲಿಲ್ಲ, ಯಾರಿಗೂ ಬೈಲಿಲ್ಲ. ಆಯ್ತಪ್ಪ, ನೀವು 5 ಜನ ಗಂಡದಿರಿದ್ದೀರಿ, ಪರವಾಗಿಲ್ಲ, ನನ್ನ ಸೇಡು ನಾನೇ ತೀರ್ಸ್ಕೊತೀನಿ ಅಂದ್ರಂತೆ. ಅಂದರೆ ನಾನೇ ಯುದ್ಧ ಮಾಡ್ತೀನಿ, ಅವ್ರು 100 ಜನ ನಾನೇ ಸಾಯಿಸ್ತೀನಿ ಅಂದ್ಲಂತೆ ದ್ರೌಪದಿ. ಅಂತ ನಮ್ಮ ಹೆಣ್ಣು ಮಕ್ಕಳಿಗೆ ಅದು ಇರಬೇಕು ಎನರ್ಜಿ. ಅದು ಗ್ರೇಟು, ಈಗಲೂ ಇದೆ. ಅಂದರೆ ಕೆಟ್ಟದ್ದು ಹೇಳ್ಕೊಡೋರು. ಆಮೇಲೆ ರಾಮಾಯಣದಲ್ಲಿ ಮಂದ್ರೆ ಅಂತ ಕೇಳಿದ್ರಿ ನೀವು? ರಾಮಾಯಣ ನಾಟಕ ನೋಡಿದ್ದೀರಾ? ಮಂದ್ರೆ ಅಂದರೆ ನಾಟಕಕ್ಕೆ ತಂದಿಕ್ಬಿಟ್ಲು ಅಂತ ಹೇಳ್ತಾರೆ. ಅದಲ್ಲ, ಅದು ಕರೆಕ್ಟಾಗಿ ನಾವು ನೋಡಿದಾಗ ರಾಮ ವನವಾಸಕ್ಕೆ ಹೋಯ್ತಿರ್ಲಿಲ್ಲ, ಕಾಡಿಗೆ ಹೋಯ್ತಾ ಇರಲಿಲ್ಲ. ರಾಮ ಇಲ್ಲ ಅಯೋಧ್ಯೆಯಲ್ಲೇ ಇದ್ದು ಬಿಡೋನು ಪಟ್ಟಾಭಿಷೇಕ ಆಗಿದ್ರೆ. ಅದನ್ನು ತಪ್ಪಿಸಿ ಮಂದ್ರೆ ಕಾಡಿಗೆ ಕಳಿಸಿದೆ. ಯಾಕೆಂದರೆ ರಾಕ್ಷಸರ ಸಂಹಾರ ಆಗಲಿ, ತುಷ್ಟುರ ಸಂಹಾರ ಆಗಲಿ, ಧರ್ಮಕ್ಕೆ ಜಯ ಆಗಲಿ. ಅದಕ್ಕೆ ಪವಿತ್ರವಾಗಿರ್ತಕ್ಕಂಥದ್ದು. ಅಲ್ಲಿ ನಮ್ಮ ದಶರಥ ಮಹಾರಾಜರಿಗೆ 3 ಜನ ಹೆಂಡ್ತಿದ್ರು, ಮಕ್ಕಳಿಲ್ಲ ಅನ್ನೋ ವಿಚಾರ ಬಂದಾಗ ಸೀತಾಮಾತೆ, ಈ ಪ್ರಪಂಚದಲ್ಲಿ ಸೀತಾಮಾತೆಗೆ ಒಂದು ಒಳ್ಳೆ ಸ್ಥಾನ ಇದೆ.
ಕೆಲವ್ರು ಹೇಳ್ತಾರೆ, ಅಮ್ಮ ನೀನು ಗಂಡನ ಮನೆಗೆ ಹೋದರೆ ಸೀತೆ ಹೆಂಗಿರ್ಬೇಕಮ್ಮ. ಗಂಡಿಗೆ ಹೇಳ್ತಾರಪ್ಪ ನೀನು ರಾಮನಂಗೆ ಇರಬೇಕು, ನೀನು ಲಕ್ಷ್ಮಣನಂಗೆ ಇರಬೇಕು ಅಂತಾರೆ. ಲಕ್ಷ್ಮಣನಿಗೆ ಯಾಕೆ ಹೇಳ್ತಾರೆ? ಲಕ್ಷ್ಮಣ ತನ್ನ ಹೆಂಡತಿ ಮನೆಯಲ್ಲಿ ಸ್ವಲ್ಪ ಇರು ಬತ್ತೀನಂತ ಹೋದನು. ಹೆಂಡ್ತಿಗೆ ಅಯ್ಯಮ್ಮ ಸ್ನಾನ ಮಾಡೋದಕ್ಕೆ ಅಂತ ಹೋಗಿದ್ರಂತೆ. ಲಕ್ಷ್ಮಣ ಹೇಳ್ದಂತೆ ಸ್ವಲ್ಪ ಹೊತ್ತು ಇರು ಬತ್ತೀನಂತ ಹೋದಾಗ ಅವನು ಅಷ್ಟು ವನವಾಸ ಮುಗಿಸ್ಕೊಂಡು ಬರೋ ತನಕನೂ ಅಯ್ಯಮ್ಮ ಊರ ಮೇಲೆ ಅಲ್ಲೇ ಇದ್ರಂತೆ, ಎಲ್ಲೂ ಹೋಗಿಲ್ಲ. ಒಂದು ಪಾರ್ಕಲ್ಲ, ಇನ್ನೊಂದಲ್ಲ, ದೇವಸ್ಥಾನಕ್ಕಲ್ಲ. ನನ್ನ ಗಂಡನಾಗ್ನೇ ಇದು, ನನ್ನ ಗಂಡ ಹೇಳಿದ್ದಾರೆ. ಇವೆಲ್ಲ ತಗೊಂಡಾಗ ನಮ್ಮ ಇಂದಿನ ಪುರಾತನ ಕಾಲದ ವಿಚಾರಗಳು ಸ್ವಲ್ಪ ಮಟ್ಟಿಗಿದೆ ಅಷ್ಟೇ. ನಾವು ಹೇಳಂಗೂ ಇಲ್ಲ, ನಮ್ಮ ಮಕ್ಕಳು ಹೇಳೋಕ್ಕಾಗಲ್ಲ, ನಮ್ಮ ಸೊಸೆಗೆ ಹೇಳೋಕ್ಕಾಗಲ್ಲ, ನಮ್ಮ ಹೆಂಗಸರು ಹೇಳೋಕ್ಕಾಗಲ್ಲ. ಯಾಕೆಂದರೆ ಇವತ್ತು ಎಲ್ಲ ಒಂದು ಇದಾಗಿದೆ. 5 ಗಂಟೆ ಆದಮೇಲೆ ಯಜಮಾನರು ಶಾಪಿಂಗು, ಆಮೇಲೆ ಗೋಬಿ ಮಂಚೂರಿ, ಏನೋ ಕೆಲವು ಐಟಮ್ಗಳವೆ, ಅದನ್ನು ಕೊಡಿಸ್ಕೊಬರ್ಬೇಕು ಹೆಣ್ಮಕ್ಳಿಗೀಗ. ಸಂದಲ್ಲಿ ಅಡುಗೆ ಮಾಡೋಂಗಿಲ್ಲ ಅವರು, ಒಲೆ ಹಚ್ಚೋದಿಲ್ಲವಲ್ಲ ಅವರು. ಇನ್ಯಾತ್ಗೆಲ್ಲ ಊಟ ಮಾಡಿದ್ವಿ ಅನ್ನೋದು ಬಂದ್ಬಿಟ್ಟಿದೆ. ಆಮೇಲೆ ತಾಯಿ ತಂದೆಯಿಂದಾಗ ಅವ್ರು ರಾಗಿ ಮುದ್ದೆ ಬೇಕು, ಯಾರು ಮಾಡಿಕ್ತಾರೆ? ಅದಕ್ಕೆ ಇವತ್ತಿನ ಇದರಲ್ಲಿ ನಾವು ಯಾವುದನ್ನು ಸರಿ ತಪ್ಪು ಅಂತ ಹೇಳಕ್ಕೆ ಬರಲ್ಲ. ಹರಿಕಥೆನಲ್ಲಿ ನಾನು ಶಾಕುಂತಲೆಗೆ ನಿಲ್ಲಿಸ್ತೆ. ಈ ವ್ಯಾಸ ಮಹರ್ಷಿಗಳು ಬರೆದ್ರು ಗ್ರಂಥ. ಮೊದಲನೇ ರಾಜ ದುಷ್ಯಂತ. ದುಷ್ಯಂತನಿಗೆ ಅವತ್ತಿನ ಕಾಲಕ್ಕೆ 16 ವರ್ಷ ವಯಸ್ಸನ್ನೋರು. ಹಿಂದೆ 16 ವರ್ಷಕ್ಕೆ ಮದುವೆ ಮಾಡ್ತಾಯಿದ್ರು. ಹೆಣ್ಮಗಳಿಗೆ 7 ವರ್ಷ 8 ವರ್ಷ. ನಿಮ್ಗೆ ಗೊತ್ತಿಲ್ಲ ಕಾಣೆ, ಹಿಂದೆ ಇದ್ದದ್ದು. ಆವಾಗ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಡೋರು. ರೂಲ್ಸ್ ಬಂದಮೇಲೆ ನಿಲ್ಲಿಸಿದ್ರು. ಆವಾಗ ದುಷ್ಯಂತ ಬೇಟೆಗೆ ಹೋದ. ಆ ಬೇಟೆಗೆ ಹೋದಾಗ, ಬೇಟೆ ಆಡ್ಕೊಂಡೋದಾಗ ಕಣ್ವ ಮಹರ್ಷಿ ಆಶ್ರಮದಲ್ಲಿ ಶಾಕುಂತಲೆ ಒಂದು ಕೊಡದಲ್ಲಿ ನೀರು ಹಿಡ್ಕೊಂಡು ಆ ಸಖಿಯರ ಜೊತೆಯಲ್ಲಿ ಅವ್ರದ್ದೇ ಆದ ಒಂದು ಹಾಡುಗಾರಿಕೆ ಆಡ್ಕೊಂಡು ಸಂತೋಷವಾಗಿ ಆಶ್ರಮಕ್ಕೆ ಹೋಗುವಾಗ ಇವು ನೋಡ್ಕೊಂಬಿಟ್ಟ ದುಷ್ಯಂತ. ಎಂಥ ಸೌಂದರ್ಯವತಿ, ಈ ಕಾಡಲ್ಲ, ಇವಳು ನಾನು ಮದುವೆ ಆಗಬೇಕು ಅಂತ ಹೋದ. ಇವನೇನು ಮಾಡ್ದ, ಆ ಒಂದು ಜಿಂಕೆ ಬಂತು, ಜಿಂಕೆಗೆ ಗುರಿ ಇಟ್ಕೊಂಡಿದ್ದನ್ನು ಈ ಹುಡುಗಿ ಕಂಡುಬಿಟ್ಲು ಕಣ್ಣಿಗೆ. ಆ ಜಿಂಕೆನೂ ಬಿಟ್ಬಿಟ್ಟ, ಬಿಲ್ಲು ಬಾಣ ಬಿಟ್ಬಿಟ್ಟ, ಆ ಆಶ್ರಮಕ್ಕೆ ಹೊರಟೋಗ್ಬಿಟ್ಟ. ಆಶ್ರಮಕ್ಕೆ ಹೋದರೆ ಈ ಅಮ್ಮ ಏನು ಮಾಡ್ದ, ಅಲ್ಲೊಂದು ಋಷಿಗಳಿದ್ರು, ಅಲ್ಲಿ ಸಖಿಯರಿದ್ದರು. ಆಶ್ರಮ ತಪ್ಪಿಸ್ಕೊಂಡು ವೃಂದಾವನಕ್ಕೆ ಬಂದುಬಿಟ್ಲು. ನಾಚಿಕೆ. ಆ ಅಮ್ಮನಿಗೆ ಪ್ರೀತಿ ಇದೆ, ಅವ್ನು ನೋಡಿದ ತಕ್ಷಣ ಪ್ರೀತಿ ಆಗೋಯ್ತು ಇವಳಿಗೆ. ಎಂಥ ರಾಜ ಇವನು, ಆದರೂ ಅವನಿಗೆ ಬಿಟ್ಕೊಡ್ಬಾರ್ದಲ್ಲ ನಮ್ಮತನನ ಅನ್ನೋದಕ್ಕೋಸ್ಕರ ಮರದ ಸುತ್ಕೊಂಡು ಆಟ ಆಡ್ತಿದ್ಲು. ದುಷ್ಯಂತ ಹೋಗಿ ಅಡ್ಡಾಕ್ಬಿಟ್ಟ. ಯಾಕೆ ಹಿಂಗೆ ಹೋಯ್ತಾ ಇದೆಯಾ? ಅಲ್ಲಿ ಮರದ ನಾಚಿಕೆಯಿಂದ ನಿಂತ್ಕೊಂಡು, ಹೆಣ್ಮಕ್ಳಿಗೆ ನಾಚಿಕೆ ಇರಬೇಕು, ಅದು ದೊಡ್ಡ ಗೌರವ. ಈಗ ನಾಚಿಕೆ ಎಲ್ಲ ಬಿಡಿ, ಓಯ್ ಅಂತಾರೆ ಇವಾಗ. ಇವತ್ತು ಹಂಗಿದೆ. ಆವಾಗ ಕೇಳ್ದ, ನೀನು ಒಪ್ಪೋದನ್ನು ಮದುವೆ ಮಾಡ್ಕೋತೀನಿ ಅಂದ. ಆಯಮ್ಮನು ಯಾರನ್ನೂ ಹೇಳಲಿಲ್ಲ, ಕೇಳಲಿಲ್ಲ. ಯಾಕೆಂದರೆ ಆ ವಯಸ್ಸು, ಇಬ್ಬರೇ ಇರೋರು, ಒಂದು ನದಿ ತೀರ. ಆ ನದಿ ತೀರದಲ್ಲಿ ಆಯಿತು ಅಂತ ಒಪ್ಕೊಂಡ್ಬಿಟ್ಲಿ ಅಮ್ಮ. ಏನು ಮದುವೆ? ಗಾಂಧರ್ವ ವಿವಾಹ. ವಾದ್ಯ ತರಂಗಿಲ್ಲ, ತಮಟೆ ಹೊಡಿಯೋಂಗಿಲ್ಲ, ಡೋಲ್ ಹೊಡಿಯೋಂಗಿಲ್ಲ, ಹೂವು ತರಂಗಿಲ್ಲ, ಚಿತ್ರ ನೋಡೋಂಗಿಲ್ಲ. ಗಾಂಧರ್ವ ವಿವಾಹ ಅಂದರೆ ಅವತ್ತು ಗಾಂಧರ್ವ ವಿವಾಹ, ಇವತ್ತು ಲವ್ ಮ್ಯಾರೇಜ್ ಅಂತ ಕರೀತಾರೆ. ಇಷ್ಟಪಟ್ಟು ಮದುವೆ ಮಾಡಿಕೊಂಡು, ರಿಜಿಸ್ಟ್ರ್ ಮದುವೆ ಮಾಡಿಕೊಂಡು. ಆವತ್ತು ಗಾಂಧರ್ವ ವಿವಾಹ ಅಂದರೆ ಅದು ಪ್ರಾಣಿ ಪಕ್ಷಿಗಳು ನೋಡಬೇಕು, ಸೂರ್ಯ ಚಂದ್ರಾದಿಗಳು ನೋಡಬೇಕು, ಅಷ್ಟದಿಕ್ಕೆ ಪಾಲಕರು ನೋಡಬೇಕು, ಗಿಡ ಮರಗಳು ನೋಡಬೇಕು. ಆ ಎಲ್ಲರ ಸಾಕ್ಷಿಯಾಗಿ ನನ್ನ ಹೆಂಡತಿಗೆ ಮದುವೆ ಆಯ್ತಾ ಇದ್ದೀನಿ ಅಂತ. ತಾಲಿ ಇರಲಿಲ್ಲ, ಹೂವು, ಯಾವುದೋ ಒಂದು ಹೂವು. ಮದುವೆ ಆಯಿತು. ದುಷ್ಯಂತ ಮದುವೆ ಆದ ತಕ್ಷಣ ಒಂದಷ್ಟು ದಿನ ಇದ್ದ ಜೊತೆಯಲ್ಲಿ. ಅವರಿಗೆ ಶಾಸ್ತ್ರ ಸೂಸ್ತ್ರ ಏನು ಇರಲಿಲ್ಲ. ಹೆಂಡತಿ ಅಂತ ಸ್ವೀಕರಿಸ್ಬಿಟ್ಟ. ಆಶ್ರಮದ ಋಷಿಗಳಿರಲಿಲ್ಲ, ಆರಾಮಾಗಿದ್ದರು. ರಾಜ ಒಂದಷ್ಟು ದಿನ ಹೋದ್ಮೇಲೆ ನನ್ನ ರಾಜ್ಯದಲ್ಲೇನೋ ಪ್ರಾಬ್ಲಮ್ ಆಗಿರಬೇಕು, ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ದ ಹೆಂಡ್ತಿಗೆ. ಆ ಅಮ್ಮ ಹೇಳಿದ್ಲು, ನೀವು ಹೊರಟೋಗ್ಬಿಟ್ರೆ ನನ್ನ ಪ್ರಾಣ ಹೊರಟೋಗ್ಬಿಡ್ತದೆ, ಯಾವುದು ಅಷ್ಟು ಪ್ರೀತಿಸಿದ್ದೀನಿ ನಿಮ್ಮನ್ನು ನಾನು, ನನ್ನ ಕರ್ಕೊಂಡೋಗಿ. ಈಗ ಕರ್ಕೊಂಡು ಹೋದ್ರೆ ಏನಂತಾರೆ, ಒಬ್ಬ ರಾಜ ಒಂದು ಹೆಣ್ಣನ್ನು ಕರ್ಕೊಂಡು ಹೋದರೆ ನಾನಾ ದೃಷ್ಟಿಲಿ ನೋಡ್ತಾರೆ. ತಾಲಿ ಕಟ್ಟಿದ್ರೆ ತಾಲಿ ಕಟ್ದ ಅಂತಾರೆ. ಅದು ಈಗ ನಮ್ಮ ದೇಶದಲ್ಲಿ ಇರೋದು ಹಂಗೇನೆ. ತಾಲಿ ಕಟ್ಟು ಮದುವೆ ಮಾಡ್ಕೊಂಡವನಪ್ಪ, ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡವನಪ್ಪ, ಲವ್ ಮ್ಯಾರೇಜ್ ಅಂತ ಇರೋದು. ಹಂಗೆ
ಆವಾಗ ಅಂತಾರೆ ಬೇಡ, ನಾನೇ ನಿನ್ನ ಬಂದು ಕರ್ಕೊಂಡು ಹೋಗ್ತೀನಿ. ಆವಾಗ ಕಣ್ಣಲ್ಲಿ ನೀರು ಹಾಕ್ಬಿಟ್ಲು, ಸ್ವಾಮಿ ನೀವು ಬರ್ತೀರೋ ಬರಲ್ವೋ, ನನ್ನ ಪ್ರಾಣ ಉಳಿತದೆ ಅಂದರೆ ನಿಮ್ಮಿಂದವೇ, ನಾನು ಬದುಕಲ್ಲ ಅಂದಾಗ ಉಂಗುರ ಕೊಡ್ತಾನೆ ನಾನು ದುಷ್ಯಂತ ಮಹಾರಾಜ. ಏನು ಉಂಗುರ ಅದು? ಸಾಮಾನ್ಯ ಉಂಗುರ ಅಲ್ಲ, ಅದು ರಾಜ ಮುದ್ರಿಕೆ ಅಂತ ಇರ್ತದೆ. ಒಬ್ಬ ರಾಜನಿಗೆ ಒಂದು ಉಂಗುರ, ಅದು ಮುದ್ರಿಕೆ. ಆ ರಾಜ ಮುದ್ರಿಕೆ ಹಾಕಿದಾಗ ಅದಕ್ಕೆ ಬೆಲೆ, ರಾಜ ಮುದ್ರಿಕೆಗೆ ಬೆಲೆ. ಅಂಥ ಉಂಗುರ ಕೊಟ್ಟಾಗ ಒಪ್ಕೋತಾಳೆ. ಹಾಂ, ನನಗೆ ನೀವು ಉಂಗುರ ಕೊಟ್ಟಿದ್ದೀರಾ, ಈ ಉಂಗುರವೇ ನನಗೆ ದಾರಿ ದೀಪ ಅಂತೇಳಿ ಉಂಗುರ ಹಾಕ್ಕೊಂಡು ಆ ಉಂಗುರನೇ ನೋಡ್ಕೊಂಡು ಕುಂತ್ಕೊಬಿಡ್ತಾಳೆ. ಊಟ ಇಲ್ಲ, ನೀರಿಲ್ಲ. ಆಗ ಋಷಿಗಳು ಬಂದು ಕೂಗ್ತಾರೆ, ಸಾಕುಂತಲ ಸಾಕುಂತಲ ಅಂತಾರೆ. ಇವಳು ಗಂಡನ ನೆನಪಿನಲ್ಲಿ ಅವಳು ಉಂಗುರ ನೋಡಿಕೊಂಡು ದೂರ್ವಾಸ ಮುನಿಗಳು ಶಾಪ ಕೊಟ್ಬಿಡ್ತಾರೆ. ಏನಮ್ಮ, ನಾನೊಬ್ಬ ಋಷಿ ಬಂದಿದ್ದೀನಿ, ನೀನು ನನಗೆ ಉತ್ತರ ಕೊಟ್ಟಿಲ್ಲ. ಅವಳಿಗೆ ಜ್ಞಾನ ಇಲ್ಲ ಪಾಪ. ಆವಾಗ ನೀನು ಯಾರನ್ನ ನೆನಪಲ್ಲಿದ್ದೆ ಅವ್ನು ಮರ್ತೋಗ್ಬಿಡು ಅಂತ ಶಾಪ ಕೊಟ್ಬಿಡ್ತಾರೆ. ಅಲ್ಲಿ ಹೆಣ್ಣುಮಕ್ಳುಗಳು ಆಶ್ರಮದಲ್ಲಿರೋರು ಒಂದಷ್ಟು ಜನ ಹುಡುಗನ ಕಾಲು ಹಿಡ್ಕೊಬಿಡ್ತಾರೆ. ಸ್ವಾಮಿ ಅಂಥವಳೆಲ್ಲ ಸಾಕುಂತಲೇ, ಅದು ಏನು ಅರಿಯದ ಮಗು, ದಯಮಾಡಿ ನಿಮ್ಮ ಶಾಪ ವಾಪಸ್ ತಗೊಳ್ಳಿ. ದೂರ್ವಾಸ ಮುನಿಗಳು ಕೋಪ ಜಾಸ್ತಿ. ಆಯ್ತಮ್ಮ, ಅದಕ್ಕೆ ವಾಪಸ್ ತಗೊಳ್ಳಲ್ಲ, ನಾನು ಒಂದು ದಾರಿ ಹೇಳ್ತೀನಿ. ಏನು ಸ್ವಾಮಿ? ಅವನ ಗಂಡ ಯಾವ ವಸ್ತು ಕೊಟ್ಟವನೋ ಆ ವಸ್ತು ಅವಳ ಕೈಲಿರೋ ತನಕ ನೆನಪಿರ್ತದೆ. ಅದೇನೋ ಕಳ್ಕೊಂಬಿಟ್ರೆ ಅವಳಿಗೆ ಅದು ಮರ್ತೋಗ್ಬಿಟ್ರೆ ಪಶ್ಚಾತ್ತಾಪಕ್ಕೆ ಶಿಕ್ಷೆ, ಶಾಪ ಅಂತ ಹೇಳಿದಾಗ ಋಷಿಗಳು ಹೊರಟೋಯ್ತಾರೆ. ಕಣ್ವಮ್ಮ ಋಷಿ ಬರ್ತಾರೆ. ದೂರದೃಷ್ಟಿಲಿ ನೋಡ್ಬಿಟ್ಟು ನಿನ್ನ ಮದುವೆ ಆಗಿದೆಯಾ, ನಿನ್ನ ನಾನು ಮಡಿಕೋಬಾರ್ದಮ್ಮ, ನೀನು ಕಂಡೋರು ವಸ್ತು. ಕಣ್ವಮ್ಮ ಋಷಿಗಳು ಆ ಆಶ್ರಮದಿರೋ ಒಡವೆಗಳೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಸೌಂದರ್ಯವತಿಯಾಗಿ ಮಾಡಿ ಒಂದು 4 ಜನ ಹುಡುಗಿರ ಜೊತೆಲಿ ಕಳಿಸ್ತಾರೆ, ಕರ್ಕೊಂಡು ಬಿಟ್ಟು ಬನ್ನಿ. ಎಲ್ಲಿಗೆ? ಮಹಾರಾಜನ ಅರಮನೆಗೆ ಬಿಟ್ಟು ಬನ್ನಿ ಅಂದಾಗ ಅವ್ರು ಕರ್ಕೊಂಡು ಹೋಗ್ತಾರೆ. ದೋಣಿಲಿ ಹೋಗ್ಬೇಕಲ್ವ ಹೊಳೆಯಲ್ಲಿ, ಸಮುದ್ರದಲ್ಲಿ. ಆ ದೋಣಿಲಿ ಹೋಗ್ಬೇಕಾದ್ರೆ ಯಾಗ ಯಮ್ಮನಿಗೆ ನೆನಪಿಲ್ಲ. ನೋಡಿ ಎಷ್ಟು ಪ್ರೀತಿ ಇಟ್ಕೊಂಡಿದ್ದು ಗಂಡನ ಮೇಲೆ ಅಂದರೆ, ಅಪಾರವಾದ ಪ್ರೀತಿ ಅದು. ಸುಮ್ಮನೆ ಪ್ರೀತಿ ಯಾರು ಇಟ್ಕೋಬಾರ್ದು. ಈಗ ಏನೇನೋ ಅಂತೀವಿ ನಾವು, ಕೋಪ ಬಂದಾಗ ಆಗ ಆಡದ ಮಾತು ನಾನು ನೆಕ್ಸ್ಟ್ ನೆನೆಸ್ಕೊಂಡಾಗ ಅದು ಪಶ್ಚಾತ್ತಾಪ ನಾವು ಅನುಭವಿಸ್ಬೇಕಾಗಿದೆ. ನಾನು ಅವ್ರಿಗೆ ಬೈದ್ಬಿಟ್ನೇನೋ, ಅಯ್ಯೋ ಅವ್ರಿಗೆ ಹೊಡೆದ್ಬಿಟ್ನೇನೋ ಅನ್ನೋದು ನಮಗೆ ಕಾಡ್ತಾ ಇರ್ತದೆ. ಆವಾಗ ಆ ಯಮ್ಮ ನದಿ ನೀರಿನಲ್ಲಿ ಕೈ ಹಿಂಗೆ ಆಡಿಸ್ಬೇಕಾದ್ರೆ ಆ ಉಂಗುರ ಕೆಳಗಡೆ ಬಿದ್ದೋಗ್ಬಿಡ್ತದೆ. ಈ ಯಮ್ಮನ ನೆನಪಿಲ್ಲ, ಅದು ಒಂದು ಮೀನು ನುಂಗ್ಬಿಡ್ತದೆ ಉಂಗುರನ. ರಾಜನ ಬಳಿ ಕರ್ಕೊಂಬತ್ತಾರೆ ಯಮ್ಮನ್ನ. ಆ ಮೀನ ಒಬ್ಬ ಬೇಟೆಗಾರ ಹಿಡಿದು ಮೀನು ಕುಯ್ತಾನೆ, ಉಂಗುರ ಸಿಕ್ಕೋಯ್ತದೆ. ಆ ಉಂಗುರ ತಗೊಂಡು ರಾಜಮುದ್ರಕ್ಕೆ ನಡುಗ್ತಾವನೆ. ರಾಜಮುದ್ರಕ್ಕೆ ಯಾರ ಹತ್ರ ಇರಬಾರ್ದು, ಇದ್ರೆ ಅವ್ನು ಸೋಲ್ಕ್ ಹಾಕ್ಬಿಡ್ತಾರೆ. ಅದನ್ನ ಎತ್ಕೊಂಡು ಓಡ್ಬರ್ತಾವನೇನು ದುಷ್ಯಂತ ರಾಜನ ಬಳಿಗೆ. ಓಡ್ಬರ್ತಾ ಇರಬೇಕಾದಾಗ ಇಲ್ಲಿ ಹೋಗಿ ನಿಲ್ಲಿಸ್ತಾರೆ. ಇವಳಿಗೆ ನಾಚಿಕೆ ಜಾಸ್ತಿ ಸಾಕುಂತಲೆಗೆ. ನನ್ನ ಗಂಡನ ಮನೆಗೆ ನೋಡಿ, ಇವತ್ತು ಒಂದು ಹೆಣ್ಣು ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಆ ಮುಗುಳ್ನಾಗೆ ನೋಡಬೇಕು. ಆ ಮುಗುಳ್ನಾಗೆ ಅದೇ ಹೆಣ್ಣಿಗೆ ಒಂದು ಕೋಟಿ ಲಕ್ಷಣ ಇದ್ದಂಗೆ. ನಾಚ್ಕೊಂಡು ಹೋಯ್ತಾಳೆ ಗಂಡನ ಮನೆಗೆ, ಮುಕ್ಕು ತುಂಬ ಬಟ್ಟೆ ಹಾಕೊಂಡ್ಬಿಟ್ಟಿರ್ತಾಳೆ. ಸ್ವಾಮಿ ನಿನ್ಗೆ ಹೆಂಡತಿ ಕರ್ಕೊಂಬಂದಿದ್ದೀನಿ ಅಂದರು ದಾಸಿಯರು, ಆಶ್ರಮದ ಹೆಣ್ಣುಮಕ್ಕಳು. ಈ ಉಂಗುರ ಬಿದ್ದದಾಗೆ ಮರ್ತುಬಿಡ್ಲಿ, ಒಂದು ನೆನಪು ಹೊಂಟೋಯ್ತು. ಯಾರು ನನ್ನ ಹೆಂಡ್ತಿ ಅಂದ. ನೋಡಿ ಸ್ವಾಮಿ, ಇವಳು ನನ್ನ ಹೆಂಡ್ತಿಯೆಲ್ಲ ಕರ್ಕೊಂಡೋಗಿ ಅಂದ ದುಷ್ಯಂತ ಮಹಾರಾಜ. ಚಕ್ ಅಂತ ಇವಳು ಮುಖದಲ್ಲಿದ್ದ ಬಟ್ಟೆನ ತಟ್ ಅಂತ ಕೆಳಗಡೆ ಬಿಟ್ಬಿಡ್ಲು. ಯಾಕೆ ಸ್ವಾಮಿ, ಏನು ನನ್ನ ಮರ್ತುಬಿಟ್ರಾ ಅಂದಾಗ ಇವಳಿಗೆ ಸಾಕು ಹೊಡೆದ್ಬಿಡ್ದು. ನನ್ನ ಗಂಡನೇ ಹಿಂಗೆ ಅಂದ್ಬಿಟ್ನಲ್ಲ, ಅವನಿಲ್ಲ ನೀನು ನನ್ನ ಹೆಂಡ್ತಿ ಅಲ್ಲ ಅಂತ ಅವನೇ ಎದುರಿಗೆ ನಿಂತ್ಕೊಂಡು ಹೋಗಾಚೆ ಅಂತ ಅವನೇ. ಆ ಹರಿಕತೆ ದಾಟಿನೇ ಬೇರೆ, ಈ ನಾನು ಸಾಮಾಜಿಕವಾಗಿ ಹೇಳ್ತಾ ಇದ್ದೀನಿ. ಆಗ ಆ ಪೌರಾಣಿಕದಲ್ಲಿ ಮಾತಾಡ್ತಾನೆ, ನೀನು ಯಾರೋ ದಾರಿ ತಪ್ಪು ಬಂದಿದ್ಯಾ, ನೀನು ನನ್ನ ಹೆಂಡ್ತಿ ಅಲ್ಲ, ಹೋಗಿ ಕರ್ಕೊಂಡೋಗಿ ಅಂದಾಗ ಆ ಋಷಿಗಳು ಹೇಳ್ತಾರೆ, ರಾಜ ನೀನು ಮಾತಾಡಬಾರ್ದು, ನಮ್ಮ ಋಷಿಗಳು ಹೇಳಿದ್ರು ತಂದುಬಿಟ್ಟಿದ್ದೀವಿ, ಏನನ್ನ ಇಟ್ಕೊಂಡು ಬಿಸಾಕ್ಬಿಡು, ತಳ್ಳಿಬಿಡು ಆಚೆಗೆ ಅಂತ ಹೇಳ್ಬಿಟ್ಟು ಹೊಂಟಾಯ್ತಾರೆ. ಕಾಲು ಹಿಡ್ಕೊಂಬಿಡ್ತಾಳೆ ಹೋಗ್ಬಿಟ್ಟು. ಅವಳು ರೂಪು ಲಾವಣ್ಯ ಎಲ್ಲ ಬಿಸಾಕ್ಬಿಟ್ಟು, ಸ್ವಾಮಿ ನಾನೇನು ತಪ್ಪು ಮಾಡಿದೆ, ಗಾಂಧರ್ವ ವಿಧಿ ಅಂತ ತಾಲಿ ಕಟ್ಟು ನೀವು ನನಗೆ ಒಂದು ಹೂವು ಮುಡಿಸಿ ಒಂದು ಉಂಗುರ ಕೊಟ್ರ, ನಾನು ನಿಮ್ಮ ಗಂಡನಾಗಿ ಸ್ವೀಕರಿಸಿದ್ದೀನಿ, ನಿಮ್ಮ ವಂಶವೃಕ್ಷ ನನ್ನ ಗರ್ಭದಲ್ಲಿದೆ, ನಾನು ಗರ್ಭವತಿಯಾಗಿದ್ದೀನಿ, ನಾನು ದೂರ ತಳ್ಳಬೇಡಿ, ಎಷ್ಟೆಷ್ಟೋ ಕೇಳ್ಕೊತಾಳೆ. ಆವಾಗ ಒಪ್ಪಲ್ಲ ರಾಜ. ಇಲ್ಲ ನೀನು ನನ್ನ ಹೆಂಡ್ತಿ ಅಲ್ಲ ಅಂದಾಗ ಅವತ್ತು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು.
ಇವತ್ತೇನು ಬೇಕಾದ್ರೆ ಮಾಡಿಬಿಡೋರು. ಆದರೆ ಅವತ್ತು ಆ ಅಮ್ಮ ತಲೆ ಬಗ್ಗಿಸ್ಬಿಟ್ಲು, ಕಣ್ಣಲ್ಲಿ ನೀರು ಸುರಿಸ್ಕೊಂಡು ನನ್ನ ಕರ್ಮ ನನ್ನ ಕಾಡ್ತಾ ಇದೆ ಅಂತೇಳಿ ದುಃಖವಾಗಿ ಹತ್ಕೊಂಡು ಕಾಡಲ್ಲಿ ಗೋಳಾಡ್ಕೊಂಡು ಒಂದು ನದಿ ತೀರಕ್ಕೆ ಬಂದು ಒಂದು ಸೊಪ್ಪು, ಗರಿ ಇರಲಿಲ್ಲ, ಸೀಟು ಅವೆಲ್ಲ ಇರಲಿಲ್ಲ, ಒಂದು ಸೊಪ್ಪು ಕಡಿದ್ಬಿಟ್ಟು ಸೊಪ್ಪಿಗೆ ನೇತಾಕ್ಬಿಟ್ಟು ಅದೊಂದು ಗುಡಿಸಲು ಅಲ್ಲಿದ್ಲ ಅಮ್ಮ. ಆಗ ಈ ಅಮ್ಮನ ಮಗು ಆಯಿತು. ಆ ಮಗುಗೇನಂತ ಹೆಸರು ಕಟ್ಟೋದು? ತಂದೆ ಇಲ್ಲ, ಯಾರಂತ ಕಟ್ಟೋದು? ಬಿಡ್ತಾನ ರಾಜ, ದುಷ್ಯಂತ ರಾಜ ನಿಮ್ಮ ಅಪ್ಪ ಅಂದರೆ ಅನ್ನೋದು. ಅಪ್ಪಪ್ಪ ಎಮ್ಮ ದುಃಖದಿಂದ ಇರುವಾಗ ಅವನು ಉಂಗುರ ತಂದು ಕೊಟ್ಬಿಟ್ಟ ರಾಜನಿಗೆ. ಯಾರೋ ಮೀನು ಹಿಡಿತಿದ್ದನು. ಆ ಉಂಗುರನ ನೋಡ್ಬಿಟ್ಟು ರಾಜನ ಮನಸ್ಸು ಒಡೆದೋಗ್ಬಿಡ್ತಂತೆ, ಜ್ವಾಲಾಮುಖಿ ಉಕ್ಕದಂಗೆ ಆಗ್ಬಿಡ್ತು ರಾಜನಿಗೆ. ಏಕೆ? ಅಂಥ ಪವಿತ್ರವಾದ ರಾಜ ಅವನು, ಶಾಪಗ್ರಸ್ತನಾಗಿದ್ದ ಅಷ್ಟೇ. ಆ ಪ್ರೀತಿನ ಈ ಪ್ರಪಂಚದಲ್ಲಿ ಎಲ್ಲೂ ತೋರಿಲ್ಲ, ಅಂಥ ಪ್ರೀತಿ ಅವನಿಗೆ. ಆಗ ರಾಜ್ಯ ಸಿಂಹಾಸನ ಬಿಚ್ಚು ಬಿಸಾಕ್ಬಿಟ್ಟು ಓಡ್ದವನ ಕಾಡಲ್ಲಿ. ಇಲ್ಲಿ ನನ್ನ ಹೆಂಡ್ತಿ? ಅಲ್ಲಿ ಹೇಳ್ತಾನೆ, ಹಗಲಿರಲಾರೆ ನಿನ್ನನು ಹಗಲಿ ಬದುಕಿರಲಾರೆ ಬೇಗ ಬಾರೆ. ಆ ದುಃಖದಿಂದ ಆಡಾಡ್ಕೊಂಡು ಕಾಡಿಗೆ ಬರ್ತಾನೆ. ಅಲ್ಲಿ ಒಂದು ಅರಕಲು ಸೀರೆ, ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳು ತಿನ್ಕೊಂಡು ಮಗುನ ತಬ್ಕೊಂಡು ಕೂತಿರ್ತಾಳೆ ಹತ್ಕೊಂಡು. ಆಗ ನೋಡ್ತಾನೆ, ಶಾಕುಂತಲ ಅಂತಾನೆ. ಆ ಸನ್ನಿವೇಶ ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಯಾಕೆಂದರೆ ಆ ಹೆಣ್ಣು ಮಗಳು ಎಷ್ಟು ದುಃಖ ಸಹಿಸ್ಕೊಂಡು ಹೋಗಿದ್ಲ ಪಾಪ. ಆಗ ಶಾಕುಂತಲ ಅಂದಾಗ ಮಗುವನ ಸಮೇತವಾಗಿ ತಟ್ಟನ್ನು ಕಂಡುಬಿಟ್ಟು ಹಿಂಗಂತೇಳ ಕೈಯ ಓಡ್ ಬಂದು ತಪ್ಕೊಂಡ್ಬಿಡ್ತಾನೆ. ಆ ಅಮರ ಪ್ರೀತಿ ಎಷ್ಟು ಕೊಟ್ಟರು ಸಾಲಲ್ಲ, ಅಂಥ ಪ್ರೀತಿ, ಅಂಥ ಮಮತೆ. ಅದಕ್ಕೆ ಹೆಂಡ್ತಿಗೆ ಗಂಡನೇ ದೇವರು, ಗಂಡನಿಗೆ ಹೆಂಡ್ತಿನೇ ದೇವರು ಅಂತ ಕರೀತಾರೆ. ಆ ಬಾಂಧವ್ಯ ಹೇಳದಂತೆ, ಶಾಕುಂತಲ ನೀನು ತಪ್ಪು ಮಾಡಿಬಿಟ್ಟೆ, ನಾನು ನಿನಗೆ ತೊಂದರೆ ಕೊಟ್ಬಿಟ್ಟೆ, ಏನು ಅರಿಯದ ಮಗಳಿಗೆ ತಾಲಿ ಕಟ್ಟಲಿಲ್ಲ ನಾನು, ನಿನಗೆ ಮೋಸ ಮಾಡಿದ್ದೆ ನಾನು. ಬಾ ನನ್ನ ರಾಜ್ಯಕ್ಕೆ ಕರ್ಕೊಂಡು ನಿನ್ನ ವೈಭೋಗ ನಾನು ಮದುವೆ ಮಾಡ್ಕೋತೀನಿ ಅಂತೇಳಿ ಕರ್ಕೊಂಡೋಗಿ ರಾಜ ಉಡುಪನ್ನು ಧರಿಸಿ, ಪೀತಾಂಬರ ವಜ್ರ ವೈಡೂರ್ಯಗಳನ್ನು ಧರಿಸಿ, ಸಾವಿರಾರು ಕೋಟ್ಯಾನುಕೋಟಿ ಜನಗಳ ಸಮ್ಮುಖದಲ್ಲಿ ತಾಲಿ ಕಟ್ಟಿದ್ರಂತೆ. ಆವಾಗ ಅವರ ಹೆಸರು ಇವತ್ತು ಎಲ್ಲ ಭೂಪಟದಲ್ಲಿ, ಎಲ್ಲ ಒಂದು ಬುಕ್ಕು ಅಂತ ಏನಿದೆ, ಆ ಬುಕ್ನ ಎಲ್ಲ ಬುಕ್ನಲ್ಲಿ ಅವ್ರ ಹೆಸರು ಬರೆದಿದೆ ಇವತ್ತು. ದುಷ್ಯಂತ ಶಾಕುಂತಲೆ ಪವಿತ್ರವಾದ ಪ್ರೇಮ ಅಂತ. ಈ ಪವಿತ್ರ ಪ್ರೇಮ ಮದುವೆ ಆದ ತಕ್ಷಣ ಆಗ ಚೇಂಜ್ ಆಯ್ತದೆ. ಏನು ಚೇಂಜ್ ಆಯ್ತದೆ? ಆಗ ಇವರಿಬ್ಬರು ಕಾಲ ಮುಗೀತದೆ. ಇವರು ಮರಣವಾದ ನಂತರ ಇವರು ವೈಕುಂಠಕ್ಕೆ ಇದಾದ ತಕ್ಷಣ ಮಗು ಬರ್ತಾನೆ ಭರತ ಮಹಾಭಾರತ ಅಂತ ರಚನೆ ಮಾಡ್ತಾನೆ, ರಾಜ್ಯ ವಿಸ್ತಾರ ಮಾಡ್ತಾನೆ. ಆ ಭರತನ ಮಗ ಆಯ್ತಾನೆ ಯಾರು? ಪ್ರತೀಪ. ಅವನ ಮಗ ಯದು, ಅವನ ಮಗ ಪುರು, ಅವನ ಮಗ ಯಾಯಾತಿ. ಆ ವಂಶವೃಕ್ಷ ಬೇಕಾದಷ್ಟಿದೆ, ಮಕ್ಕಳುಗಳು. ಆ ವಂಶದಲ್ಲೆಲ್ಲ ಉಟ್ಕೊಂಬಂದು ಆಮೇಲೆ ಕೊನೆಯದಾಗಿ ಯದು ಅಂದಾಗ, ಯದು ಅಂದರೆ ನಿಮಗೇನು ಅರ್ಥ ಗೊತ್ತಾ? ಯದು ಯಾದವರು ಅಂದರೆ ಕೃಷ್ಣ. ಆ ಕಥೆಯಲ್ಲಿ ಯದು ಅಂದರೆ ಯಾದವರು, ಕೃಷ್ಣನ ವಂಶದವರು. ದೇವಕಿ ಇರಲ್ಲ. ಪುರು ಅಂದರೆ ಕುರು ವಂಶದವರು ಅಂತ. ಅಲ್ಲ, ವಿಭಾಗವಾಯ್ತದೆ. ಕೃಷ್ಣ ಮಾವ ಅಂತಾನೆ ದುರ್ಯೋಧನನ, ಬಾಮೈದ ಅಂತಾನೆ ಅರ್ಜುನನ. ಆದರೆ ಕುಂತಿದೇವಿ ಅವರ ಸೋದರತ್ತೆ. ಈ ವಸುದೇವ ತನ್ನ ಮಗನ ಕೃಷ್ಣ ಹುಟ್ಟಬೇಕಾದ್ರೆ ಕಂಸ ಭಾಳ ಹಿಂಸೆ ಕೊಡ್ತಿದ್ದಂತೆ. ಕಂಸ ಹಿಂಸೆ ಕೊಡುವಾಗ ಅವನಿಗೆ ಜಾತಕದಲ್ಲಿ ಬಂದಿತ್ತಂತೆ, ನಿನ್ನ ಮನೆಯಲ್ಲಿ ನಿಮ್ಮ ತಂಗಿ ಹೊಟ್ಟೆಲಿ ಮಕ್ಕಳು ಹುಟ್ಟಿದ್ರೆ ಅವರೇ ನೀನು ಸಾಯಿಸಿಬಿಡ್ತಾರೆ. ಅದು ಪೌರಾಣಿಕವಾಗಿ ಬೇರೆ ಥರ ಬರ್ತದೆ, ಅವರಿಂದಲೇ ನಿನಗೆ ಮರಣ. ಇವನು ಯೋಚನೆ ಮಾಡ್ದ, ನನ್ನ ತಂಗಿಗೆ ಮದುವೆ ಮಾಡಬೇಕಷ್ಟೇ, ಮಕ್ಕಳಾಗಬಾರ್ದು. ಒಂದು ಅರಮನೆಗೆ 6 ಬ್ಲಾಕ್ ಹಾಕ್ಬಿಟ್ಟ,
ಸೆರೆಮನೆಗೆ ಹಾಕ್ಬಿಟ್ಟ. ಸೆರೆಮನೆಯಲ್ಲಿ ಯೋಚನೆ ಮಾಡ್ದ ವಾಸುದೇವರು ಪರಮಾತ್ಮ ಇಂಥ ಸ್ಥಿತಿ ಬಂತ. ಆವಾಗ ವೈಕುಂಠಕ್ಕೆ ಹೋಯ್ತು ವಿಚಾರ. ವೈಕುಂಠದಲ್ಲಿ ನಾರಾಯಣನ ಕೇಳ್ಕೊಂಡ್ರು ಸಪ್ತ ಋಷಿಗಳು. ರಾವಿನ ಸಂಹಾರ ಮಾಡಬೇಕಾದ್ರೆ ನೀನಪ್ಪ ದಯಮಾಡಿ ಬಾ ಭೂಮಿಗೆ ಅಂತ ಕರೆದ್ರು. ವಿಷ್ಣು ಬಂದ ಯಾವ ರೂಪದಲ್ಲಿ? ಕೃಷ್ಣಾವತಾರಿ. ಆ ಯಮನೊಟ್ಟೆಯಲ್ಲಿ ಹುಟ್ಟಬೇಕು, ಆದ್ರೆ ಕಾಣಬಾರ್ದು ಕಂಸನಿಗೆ. ಗರ್ಭವತಿ ಆಯಿತು. ಕೃಷ್ಣ ಹುಟ್ಟೋ ಮುಂಚಿತವಾಗಿ ಮಾಯೆ ಹುಟ್ಟಿದ್ಲು. ಕಂಸ ಹೋದ, ಕತ್ತರ್ಸಾಕ್ಬಿಡ್ತಾರೆ ನಂಗೆ ಎತ್ತದ. ಅದು ಮಾಯೆ ಮೇಲ್ಕೊಂಡದ್ಲು ಮಾಯೆ. ಎರಡನೇದು ಕೃಷ್ಣ ಹುಡ್ತ. ಕೃಷ್ಣ ಹುಟ್ಟಿದಾಗ ರಾತ್ರಿ ಸಮುದ್ರದಲ್ಲಿ ಕೃಷ್ಣನ ಹೊತ್ಕೊಂಡೋಗಿ ಗೋಕುಲಕ್ಕೆ ಬಿಟ್ಬಿಟ್ಟ ವಸುದೇವರು. ತಿರ್ಗಿ ಬಂದ್ಬಿಟ್ಟ ಇಲ್ಲಿಗೆ ಬೆಳಕಾಗೋದ್ರೊಳಗಡೆ. ಕಂಸನಿಗೆ ಗೊತ್ತಿಲ್ಲ ಕೃಷ್ಣ ಹುಟ್ಟಿರೋದು. ಆಗ ಕೃಷ್ಣ ಹುಟ್ಟಿ ಕಂಸನ ಸಂಹಾರಕ್ಕೆ ಅಂತ ಹುಟ್ಟಿದ್ದು. ಅದನ್ನು ಮುಗಿಸ್ಕೊಂಡು ಕಂಸನ ಸಂಹಾರ ಮಾಡಿ ಅನೇಕ ರಾಕ್ಷಸರ ಸಂಹಾರ ಮಾಡಿ ಕೃಷ್ಣಾವತಾರಿ ಈ ಮಹಾಭಾರತಕ್ಕೆ ಬಂದರು. ಮಹಾಭಾರತದಲ್ಲಿ ಪಾಂಡವರು ರಕ್ಷಣೆ ಮಾಡಿದ್ರು ಅಂತಾರೆ. ಪಾಂಡವರಿಗೆ ರಕ್ಷಣೆ ಮಾಡಲ್ಲ ಕೃಷ್ಣ. ಅವರು ಎಲ್ಲರಿಗೂ ಎಲ್ಲರಿಗೂ ತಂದೆ ಕೃಷ್ಣ. ಅದರಲ್ಲಿ ಜಾಸ್ತಿ ಪ್ರೀತಿ ಯಾಕಿತ್ತು ಅಂದರೆ ಒಂದೇ ಒಂದು ಶಕ್ತಿ ಇದೆ ಅಲ್ಲಿ. ಕೃಷ್ಣ ಅಷ್ಟು ಸುಲಭ ಘೋಷಿಸ್ಕೊಳ್ಳೋಕ್ಕಿಲ್ಲ. ಅದಕ್ಕೆ ಈ ನಾನು ಯದುಪುರ ಅಂತ ಹೇಳಿದ್ನಲ್ಲ, ಅಲ್ಲಿ ಭಾಗವಾದಾಗ ಕುರುವಂಶದಲ್ಲಿ ಇವರು ಬಂದರು. ಕುರುವಂಶದಲ್ಲಿ ಯಾರ್ಯಾರು? ಧೃತರಾಷ್ಟ್ರ, ಪಾಂಡುರಾಜ, ಈ ಕುರುವಂಶದಲ್ಲಿ ಭಾಗ ಆದರು. ಯದುವಂಶದಲ್ಲಿ ಕೃಷ್ಣ ಅವರೇ ಭಾಗ ಆದರು. ಎರಡು ಭಾಗದ ಕತೆ, ಎರಡು ಕತೆ ಆಗೋದು. ಆಗ ಗೊತ್ತಿಲ್ಲದಿರತಕ್ಕಂಥ ವಿಚಾರ ಒಂದಿದೆ. ಕೃಷ್ಣನಿಗೆ ಮಗ ಅವನೇ ಅಂತ ಯಾರು ಹೇಳಲ್ರು. ಕೇಳಿದ್ದೀರಾ? ಯಾರು ಹೇಳಲ್ರು ಮಗ ಅವನೇ ಅಂದರೆ? ಅದು ಗ್ರಂಥದಲ್ಲಿದೆ. ಏನು? ಸಮಂತಕಮಣಿ ತರಕ್ಕೆ ಕೃಷ್ಣ ಹೋದ ಅಂತ ಗೊತ್ತಿದ್ದು. ಸಮಂತಕಮಣಿ ವಿಚಾರ ಅಲ್ಕ ಗೊತ್ತು, ಅದು ಹಾಡಿದೆ. ಆ ಹಾಡು ಮುಖಾಂತರವಾಗಿ ಚಂದ್ರಮಗೆ ಒಂದು ಹಾಡಿದೆ, ಅದು ಎಲ್ಕ ಗೊತ್ತು. ಆದರೆ ಜಾಂಬುವಂತ ಸಮಂತಕಮಣಿಯನ್ನು ತಗೊಂಡೋದಾಗ ಯುದ್ಧ ಮಾಡ್ದ ಕೃಷ್ಣನ ಮೇಲೆ. ಯುದ್ಧ ಮಾಡಿಬಿಟ್ಟು ರಾಮಾವತಾರದಲ್ಲಿ ಕಂಡಾಗ ಆಗ ಜಾಂಬು ಅಂತ ನಮಸ್ಕಾರ ಮಾಡಿ ಆ ಸಮಂತಕಮಣಿ ಕೊಟ್ಬಿಟ್ಟು, ಅಪ್ಪ ನನ್ನ ಗುರುತಾಗಿ ನನ್ನ ಮಗಳು ಕೊಡ್ತೀನಿ, ಮದುವೆ ಮಾಡ್ಕೊಂಡಂತೆ. ನೋಡಿ, ಕೃಷ್ಣನಿಗೆ ಎಷ್ಟು ಜನ ಹೆಂಡ್ತಿದ್ರು ಕೂಡ ನನ್ನ ಮಗಳನ್ನ ಮದುವೆ ಮಾಡ್ಕೊ. ಅವತ್ತಿನ ಕಾಲದಲ್ಲಿ ಜಾಂಬು ಅಂತ ಮಗಳು ಕೊಟ್ಟು ಜಾಂಬವತಿ ಮದುವೆ ಮಾಡ್ಕೊಂಡ ಕೃಷ್ಣ. ಆ ಜಾಂಬವತಿಗೆ ಒಬ್ಬ ಮಗ ಆದ ಸಾಂಬ ಅಂತ. ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ, ಸುಮಾರು ಜನಕ್ಕೆ ಗೊತ್ತು. ಅದು ಸಾಂಬ ಅಂತ ಅಲ್ಲಿಗೋಯ್ತಾ. ಇಲ್ಲಿ ಗಾಂಧಾರಿಗೆ 101 ಜನ ಮಕ್ಕಳು ಅಂದರು. ಒಂದು ಹೆಣ್ಣು ಮಗಳಿಗೆ 101 ಜನ ಮಕ್ಕಳು ಅಂದರು. ಅವರು ದುರ್ಮಾಂಸದಲ್ಲಿ ಹುಡ್ತೋರು ಅಂತ ಹೇಳ್ಬಿಟ್ರು. ಅವಾಗ ನಾವು ಲೋಕಾರೂಢಿಲಿ ಹಂಗೆ ಹೇಳ್ಬೇಕು, ಅಲ್ಲ ಅಂದರೆ ಜನ ಬೈದ್ಬಿಡ್ತಾರೆ. ಅದನ್ನೇ ಹೇಳ್ಬೇಕು ನಾವು ಹರಿಕತೆ ಮಾಡುವಾಗ. ಎಷ್ಟೋ ಜನ ಕೇಳ್ತಾರೆ ನನ್ನ, ಅಲ್ರಿ ಮನುಷ್ಯನಿಗೆ 100 ವರ್ಷ ಆಯಿಸು, 100 ಮಕ್ಳಾಗ್ಬೇಕಾದ್ರೆ 200 ವರ್ಷ ಬೇಕು. ಮಿನಿಮಮ್ ಒಂದು ಮಗಿಗೆ ಅಂತರ 2 ವರ್ಷ ಇರಬೇಕು. ಅದು ಹೆಂಗ್ರಿ 101 ಆಗೋದು? ಹಾಸ್ಯ ಅದು. ಹಾಸ್ಯ ಕೇಳಿದಾಗ ನಾನು ಹೇಳ್ತೀನಿ, ಅಪ್ಪ ಇದನ್ನು ಕೇಳಬೇಕಂದ್ರೆ ಬೆಳಗ್ಗೆ ಹೇಳ್ತೀನಿ ನಾನು, ನಾಷ್ಟ ಗಿಷ್ಟ ಮಾಡಿಕೊಂಡು. ಈಗ ಹೇಳಕ್ಕೆ ಬರಲ್ಲ, ಯಾಕಂದ್ರೆ ನಾನು ಹೇಳೋಕ್ಕಾಗಲ್ಲ. ಅಲ್ಲಿ ಹೇಳ್ದಾಗ ಬಿಡ್ತಾರೆ ಜನ. 101 ಜನ ಮಕ್ಕಳು ಒಂದು ಕಡೆ. ಈ ಕುಂತಿದೇವಿಗೆ ಎಷ್ಟು ಜನ ಮಕ್ಕಳು ಅಂದರೆ ನೀವೇ ಹೇಳಿ ಅಂತಾರೆ. ಕುಂತಿದೇವಿಗೆ ಎಷ್ಟು ಜನ ಮಕ್ಕಳು ಅಂದರೆ ಈಗ ಲೋಕಾರೂಢಿಲಿರೋದು 5 ಜನ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವರು. ಕಾಣದಿರೋನೊಬ್ಬ ಮಗ ಅವನೇ. ಯಾರವನು? ಕರ್ಣ. ಕರ್ಣ ಅಂದರೆ ಯಾರು? ಯಾರಿಗೂ ಗೊತ್ತಿಲ್ಲದೆ ಹುಟ್ಟಿರೋ ಮಗ. ಅದು ನಾವು ಹೇಳಕ್ಕೆ ಬರಲ್ಲ. ಅದನ್ನೇನಂತ ಹೇಳ್ತೀವಿ ಅಂದರೆ, ಭಗವಂತನ ಆಶೀರ್ವಾದದಿಂದ ಸೂರ್ಯನ ಜ್ಞಾನ ಮಾಡಿದಾಗ ಕರ್ಣ ಹುಟ್ಬಿಟ್ಟ ಅಂತೀವಿ. ಅದನ್ನು ಹಂಗೆ ಹೇಳಿದ್ವಿ ನಮ್ಮ ಪೌರಾಣಿಕದಲ್ಲಿ. ಕರ್ಣ ಹುಟ್ಟಿದ ತಕ್ಷಣ ಜನ ಆಡ್ಕೋತಾರೆ ಅಂತೇಳಿ ಆ ಮಗನ್ನ ತೊಟ್ಲು, ಒಂದು ಎಲೆ, ಆ ಎಲೆ ಮಾಡಿ ಜೊನ್ನೆ ಮಾಡಿ ತೊಟ್ಲು ಥರ ಅದರೊಳಗಡೆ ಮಗನ್ನ ಹಾಕ್ಬಿಟ್ಟು ಮಗ ಮುಳುಗಬಾರ್ದು, ಯಾರಾದರೂ ನನ್ನ ಮಗನ ಸಾಕಲಿ ಅಂತೇಳಿ ಆ ಹೆಣ್ಣು ಮಗಳು ದುಃಖ. ಅದು ಪೌರಾಣಿಕದಲ್ಲೂ ಬೇಕಾದಷ್ಟು ದುಃಖ ಇದೆ ಹೆಣ್ಮಕ್ಳಿಗೆ. ಇಲ್ಲಿ ಸಾಕುಂತೇಳಿ ಪಡಬಾರ್ದು ನೋವು ಪಟ್ಟಿದ್ದಾಳೆ, ಒಂದು ಕಡೆ ದ್ರೌಪದಿ ನೋವು ಪಟ್ಟಿದ್ದಾಳೆ, ಒಂದು ಕಡೆ ಕುಂತಿದೇವಿ ನೋವು ಪಟ್ಟಿದ್ದಾಳೆ. ಆ ಹೆಣ್ಮಕ್ಳು ಅವೆಲ್ಲ ನಡೆದಿರೋದು ಹೇಳ್ತಾರೆ. ಆಗ ಅವ್ರ ಮಗು ದೋಣಿಲಿ ಎಲೆಯಲ್ಲಿ ಹೋದಾಗ ಅಲ್ಲಿ ಒಬ್ಬ ಬೇಟೆಗಾರ ಇದ್ದ, ಮೀನು ಹಿಡಿದನು, ಎತ್ಕೊಂಡು ಸಾಕ್ದ. ಅವನು ಸಾಕಿದಾಗ ಅವನ ಮಗ ಅಂತ ಗೊತ್ತಿಲ್ಲ.
ಯಾರಿಗೂ ಗೊತ್ತಿಲ್ಲ, ಕುಂತಿ ಮಗ ಅಂದ. ಆದರೆ ತಂದೆ ಯಾರು ಅಂತ ಕೇಳಿದ್ರೆ ಪಾಂಡುರಾಜ ಅನ್ನಂಗಿಲ್ಲ, ಸೂರ್ಯಪುತ್ರ ಅನ್ಬೇಕು. ಆಮೇಲೆ ಅದು ಮುಗಿಸ್ಕೊಂಡು ಇವರು ಆ ನಾಟಕ ಬೇಕಾದಷ್ಟದ ಕಥೆಯಲ್ಲಿ ಅದೆಲ್ಲ ಬಿಟ್ಬಿಟ್ಟು ನಾವು ಬರೋದಾದರೆ ಪಾಂಡೂರು ವಿಚಾರ ತಗೊಂಡಾಗ ಇವರು ಕೃಷ್ಣನ ಕಡೆ ವಹಿಸ್ಕೊಂಡು ಯುದ್ಧ ಮಾಡಕ್ಕೆ ಹೊರಟಾಗ ಆಗ ಕುಂತಿಗೊಂದು ಮಾತು ಹೇಳ್ಬಿಡ್ತಾನೆ ಕೃಷ್ಣ. ಅರಿಯಲಾರದ ಒಂದು ಕಟು ಸತ್ಯ, ಆ ಯಮನಿಗೂ ಗೊತ್ತಿಲ್ಲ. ಯಾಕೆ ಹೇಳ್ದ ಕೃಷ್ಣ? ಪಾಂಡೂನ ಉಳಿಸ್ಕೊಳ್ಳೋದಕ್ಕೆ. ಅಮ್ಮ ನಿನಗೆ ಇನ್ನೊಬ್ಬ ಮಗವನೇ, 5 ಜನ ಮಕ್ಕಳ, ನೀನು ಇನ್ನೊಬ್ಬ ಮಗವನೇ ಕಣಮ್ಮ ಅಂತಾನೆ. ಆಶ್ಚರ್ಯ ಕುಂತಿದಿಗೆ. ಎಲ್ಲಿ? ಯಾರು? ಭಯ ಅವನ ಕಡೆ. ಯಾಕೆ? ಹಿಂದೆ ಯಾರಿಗೂ ಗೊತ್ತಿಲ್ಲದ ಕಟು ಸತ್ಯದ ಮಗ ಹುಟ್ಟಿದ್ದಾನೆ. ಆ ಮಗು ಈಗ ಇಂಥವ್ರ ತಂದೆ ಅಂತ ಹೇಳಿದ್ರೆ ಮದುವೆ ಮುಂಚೆ ಮಗು ಹುಟ್ಟಿತು ಅಂದರೆ ಜನ ಹಾಸ್ಯ ಮಾಡ್ತಾರೆ ಅನ್ನೋ ಒಂದು ಮೈಂಡಲ್ಲಿ. ಯಾರು? ಅಮ್ಮ ನೀನು ನದಿಗೆ ಬಿಟ್ಟಲ್ಲ ಮಗು. ಕುಂತಿದ್ದೀವಿ, ತಲೆ ಬಗ್ಗಿಸ್ಬಿಡ್ತಲ್ಲ ಕೃಷ್ಣ. ಯಾರಿಗೂ ಹೇಳ್ಬೇಡಪ್ಪ. ಅಮ್ಮ ಮಗ ಬದುಕಿದ್ದಾನೀಗ. ಇಲ್ಲವನೇ, ನಾನು ನೋಡಬೇಕು. ನೀನು ನೋಡೋದಲ್ಲಮ್ಮ, ನೀನು ನೋಡೋಕೆ ಹೇಳ್ತೀನಿ ನಾನು. ಆದ್ರೆ ಒಂದು ಮಾತು, ಕರ್ಣ ಹತ್ರ ಭಾಷೆ ತಗೋಬೇಕು ನೀನು. ನೋಡಿ ಎಂತೆಂಥ ವಿಚಿತ್ರದ ಘಟನೆಗಳು. ಏನಂತ ಕೃಷ್ಣ? ಒಂದು ಸತಿ ಬಿಟ್ಟು ಬಾಣ, ಇನ್ನೊಂದು ಸತಿ ಬಿಡಬಾರ್ದು ನೀನು ಅಂಥವರ ಕೇಳ್ಕೊ. ಕುಂತಿದೇವಿಗೆ ಒಂದು ಕಡೆ ಬೆಂಕಿ, ಒಂದು ಕಡೆ ನೀರು. ಬೆಂಕಿಗೆ ಬಿದ್ದರೂ ಸಾಯ್ತಾರೆ, ನೀರಿಗೆ ಬಿದ್ದರೂ ಸಾಯ್ತಾರೆ. ಮಧ್ಯ ನಿಂತವಳೆ. ಕೃಷ್ಣ ನಾನೇನು ಮಾಡಲಿ? ಏನಿಲ್ಲ, ಇಷ್ಟೇ. ನೀನು ಅವ್ನು ಹೊರ ಕೇಳ್ಕೊ. ಏನಂತ? ತೊಟ್ಟು ಬೇಡ ಅಂತ. ಇಲ್ಲ ಕರ್ಕೊಂಡ್ಬಿಡು ನಿನ್ನ ಮಕ್ಕಳ ಜೊತೆಗೆ ಅವನ್ನ, ರಾಜ್ಯಭಾರ ಮಾಡೋಣ. ಕರ್ಣ ಹತ್ರ ಬತ್ತಳ ಕುಂತಿ. ಆ ಮಾತೃ ಪ್ರೇಮ, ಆ ಯಮ್ಮ ಕಣ್ಣಲ್ಲಿ ನೀರು ಕೋಡಿನೇ ಹರಿಸ್ಬಿಡ್ತಾಳೆ. ಮಗನೇ ನೀನು ಎಲ್ಲಿ ಬೆಳೆದ ಮಗನೇ ನೀನು? ಆ ತಾಯಿ ಆ ಮಮತೆ ಅದಲ್ಲ, ಎಷ್ಟು ಕೋಟಿ ಕೊಟ್ಟರು ಸಾಲಲ್ಲ. ಆಗ ನಾನು ಹಾಡು ಹೇಳದ್ನಲ್ಲ, ಹಾಡಂದಲ್ಲ ಮುಖ್ಯ, ಆ ಸನ್ನಿವೇಶ. ಇವಾಗ ಹರಿಕಥೆಯಲ್ಲಿ ಒಂದು ಕಥೆಯಿಂದ ಇನ್ನೊಂದು ಕಥೆಗೆ ಲಿಂಕ್ ಆಗ್ತಾ ಹೋಗುತ್ತಾ? ಈಗ ನಾನು ಈಗ ಹೇಳ್ತಾ ಇದ್ದೀನಲ್ಲ, ಇದೊಂದು 10 ರಾತ್ರಿ ಆಯ್ತದೆ. ನಾನು ದಾಟ್ಕೊಂಡು ಹೋದ್ರೆ ಸರ್ನ ಏನೇನೋ ಮಾಡ್ಬೋದು. ಪರ್ಫೆಕ್ಟಾಗೆ ಮಾಡ್ಬೇಕಾದ್ರೆ 10 ರಾತ್ರಿ ಆಯ್ತದೆ. ಮಹಾಭಾರತ 10 ರಾತ್ರಿ, 8 ಅವರ್ ಒಂದು ರಾತ್ರಿಗೆ 10 ರಾತ್ರಿ ಮಾಡಬೇಕು. ರಾಮಾಯಣ ಒಂದು 3-4 ರಾತ್ರಿ ಮಾಡಬೇಕು. ಇವೆಲ್ಲ ಮಿಕ್ಸ್ ಇರ್ತವೆ. ಓಕೆ, ಇವಾಗ ಕಾರ್ಯಕ್ರಮ ಮುಗಿಸುವಂಥ ಹಂತಕ್ಕೆ ಬಂದಿದ್ವಿ ನಾವು. ಸೊ ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ, ಜೊತೆಗೆ ಒಂದಷ್ಟು ಹರಿಕಥೆಗಳನ್ನ ಹೇಳಿದ್ರಿ, ಜೊತೆಗೆ ಜಾನಪದ ಹಾಡುಗಳನ್ನು ಕೂಡ ಹೇಳಿದ್ರಿ, ಹರಿಕಥೆ ಬಗ್ಗೆ ಒಂದಷ್ಟು ವೈಶಿಷ್ಟ್ಯಗಳನ್ನು ಹೇಳಿದ್ರಿ, ಈಗಿನ ಯುವಜನತೆಗೆ ಈ ಹರಿಕಥೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದರ ಕುರಿತಾಗೂ ಹೇಳಿದ್ರಿ. ನಿಮಗೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ ವತಿಯಿಂದ ಇವತ್ತು ನನ್ನ ಕರ್ನಾಟಕ ಜನತೆಗೆ ಪರಿಚಯ ಮಾಡಿಸಿರ್ತಕ್ಕಂಥ ನಾಗರಾಜ್ ಸರ್ಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳು. ಮತ್ತು ಇದಕ್ಕೆ ಒಂದು ಸಪೋರ್ಟಾಗಿ ನಿಂತಿರ್ತಕ್ಕಂಥ ನಮ್ಮ ಚಿದಾನಂದ್ ಸರ್ ಅವರು ನನಗೆ ಫೋನ್ ಮಾಡಿ ನನಗೊಂದು ಈ ಸ್ಟುಡಿಯೋದಲ್ಲಿ ನನ್ನ ಸಂದರ್ಶನ ಮಾಡಿಸಿ ಒಂದು ಒಳ್ಳೆ ಮೆಸೇಜು ಜನಕ್ಕೆ ಇರಲಿ ಅಂತ ಅವರನ್ನು ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ನನ್ನ ಅಭಿನಂದನೆಗಳು. ಹಾಗೂ ಮುಖ್ಯವಾಗಿ ನಮ್ಮ ಮೇಡಮ್ ಅವರು ಕೀರ್ತಿ ಮೇಡಮ್ ಅವರು, ಯಾಕೆಂದರೆ ನಮ್ಮ ಸಹೋದರಿ, ಅದಕ್ಕಿಂತಲೂ ಹೆಚ್ಚಾಗಿ ನನ್ನ ಪ್ರೀತಿಯ ಒಂದು ಜೀವನದುದ್ದಕ್ಕೂ ನಾನು ಬದುಕಿರಂತೆ ನೆನೆಸ್ಕೊಳ್ತಕ್ಕಂಥ ಒಂದು ಪ್ರೀತಿ ಮಮತೆಯನ್ನು ನಮ್ಮ ತಾಯಿ ಮೇಲೆ ಇಟ್ಟು, ನನ್ನ ಸಹೋದರಿಯ ಒಂದು ಪ್ರೀತಿ ಅಮೃತ ಕಂಠದಿಂದ ನಾವು ಮಾತಾಡಿದ್ದೀವಿ. ಆ ಬಾಂಧವ್ಯನ ನಾವು ಮರೆಯೋಕ್ಕಾಗಲ್ಲ. ಯಾಕೆಂದರೆ ಮರೆಯೋಕ್ಕಾಗೋದು ಇಲ್ಲ. ಯಾರೋ ಎಲ್ಲೋ ಮರ್ತು ಬಿಡ್ಬೋದು. ನಿಮ್ಮ ಸ್ಟುಡಿಯೋ ಮತ್ತು ನಮ್ಮ ಕೀರ್ತಿ ಮೇಡಮ್ ಅವರು, ನಮ್ಮ ನಾಗರಾಜ್ ಸರ್ ಅವರು, ಮತ್ತು ನಮ್ಮ ಕ್ಯಾಮ್ರಾಮನ್ ಧನುಷ್ ಮತ್ತು ಗೋಪಾಲ್ ಸರ್ ಅವರು ನನ್ನ ಅಭಿನಂದನೆಗಳು. ಮತ್ತು ಈ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಕ್ಕಂಥ ಎಡಿಟರ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಎಲ್ಲರಿಗೂ ಸಹ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳು. ಏಕೆಂದರೆ ಇವತ್ತು ನನಗೇನೋ ಒಂದು ಖುಷಿ ಸಂತೋಷ ತಂದು ಕೊಟ್ಟಂಥ ನಿಮ್ಮೆಲ್ಲರಿಗೂ, ನಮ್ಮ ಕೀರ್ತಿ ಮೇಡಮ್ ಅವರಿಗೂ, ಈ ಸ್ಟುಡಿಯೋಗೂ ನನ್ನ ಕಡೆಯ ಅನಂತನ ವಂದನೆಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ವೆಂಕಟೇಶ್ ಅವರ ಒಂದು ಹರಿಕಥೆಯ ಜರ್ನಿಯನ್ನು ಮೆಲುಕು ಹಾಕುವಂಥ ಒಂದು ಚಿಕ್ಕ ಪ್ರಯತ್ನ ನಮ್ಮದು. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.